सिद्धाणं नमो आय्यानं नमो वज्रायाय नमो लोई सवसाहुणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोधरिताम् अज्ञानतिमिरान्धानां ज्ञानञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमोहनि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वा दामोघलाञ्छनं जीयात्रैलोक्यनाथस्य ಶಾಸನಂ ಜಿನಶಾಸನಂ. ನಮ್ಮ ಸ್ವಾಧ್ಯಾಯದ ಕ್ರಮದಲ್ಲಿ ನನ್ನ ಚರ್ಚೆ ದ್ರವ್ಯಗುಣ ಪರ್ಯಾಯವನ್ನು ಆಧಾರ ಮಾಡಿ ಹಲವಾರು ವಿಶೇಷ ವಿಚಾರಗಳ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಪ್ರಶ್ನೋತ್ತರಗಳ ಚರ್ಚೆಯನ್ನು ಕೂಡ ಮಾಡಿದ್ದೇವೆ. ಇವತ್ತಿನವರೆಗಿನ ಪ್ರಶ್ನೆಗಳನ್ನು ನಾವು ಇಲ್ಲಿನೇ ಇವತ್ತೇ ಚರ್ಚೆ ಮಾಡಿ, ಯಾಕಂತ ಹೇಳಿದ್ರೆ ನಾಳೆಯಿಂದ ಹೊಸ ವಿಚಾರವನ್ನು ಹೊಸ ವಿಷಯವನ್ನು ನಾವು ಪ್ರಾರಂಭ ಮಾಡೋದಿದೆ. ಹಾಗಾಗಿ ಇವತ್ತಿನವರೆಗಿನ ದ್ರವ್ಯಗುಣ ಪರ್ಯಾಯಗಳ ಪ್ರಶ್ನೆಯನ್ನು ಇವತ್ತಿಗೆ ಮುಗಿಸಿ ನಾಳೆಯಿಂದ ಹೊಸ ವಿಷಯವನ್ನು ಪ್ರಾರಂಭ ಮಾಡೋದಿದೆ. ಅದರ ಜೊತೆಗೆ ನಾವು ಇಲ್ಲಿವರೆಗೆ ಭಗವಾನ್ ಮಹಾವೀರ ಸ್ವಾಮಿಯ ಚರ್ಚೆಯನ್ನು ಮಾಡಿದ್ದೇವೆ. ನಾವು ಹಿಂದೆನೇ ಹೇಳಿದಂತೆ ಎಲ್ಲ ವಿಚಾರಗಳನ್ನು ಒಂದೊಂದು ತಗೊಂಡು ಹೋಗ್ತಾ ಇದ್ದೇವೆ. ಈಗ ನೇಮಿನಾಥ ಸ್ವಾಮಿಯ ಚರ್ಚೆಯನ್ನು ಕೂಡ ನೋಡೋದಿದೆ. ಅದಾದ್ಮೇಲೆ ಕೆಲವು ದಿನ ಆದ ನಂತರ ಪಾರ್ಶ್ವನಾಥ ಸ್ವಾಮಿಯ ಚರ್ಚೆ ಮಾಡೋದಿದೆ. ಹಿಂಗೆ ಸ್ವಲ್ಪ ತೀರ್ಥಂಕರರ ಪರಿಚಯಗಳು ಆಗುತ್ತೆ, ಸ್ವಲ್ಪ ಸ್ತುತಿಗಳ ಪರಿಚಯನೂ ಆಗುತ್ತೆ, ಅದರ ಜೊತೆಗೆ ಮೂಲ ಸಿದ್ಧಾಂತದ ಪರಿಚಯ ಕೂಡ ಆಗುತ್ತೆ. ಹಾಗೂ ಆಚಾರ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಿಕೊಂಡು ಸಮಂಜಸವಾಗಿ ಜಿನಧರ್ಮದ ಉಪದೇಶವನ್ನು ತಿಳಿತಕ್ಕಂತಹ ಪ್ರಯತ್ನವನ್ನು ನಾವು ಮಾಡೋದಿದೆ. ಇಲ್ಲಿವರೆಗೆ ದ್ರವ್ಯಗುಣ ಪರ್ಯಾಯ ಮತ್ತು ಗುಣಗಳ ಸ್ವರೂಪದಲ್ಲಿ ಸಾಮಾನ್ಯ 6 ಗುಣಗಳ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸಾಮಾನ್ಯ 6 ಗುಣಗಳ ಯಾವ ಚರ್ಚೆ ಇದೆ, ಅದರಲ್ಲಿ ಮುಖ್ಯವಾಗಿ ಯಾವೆಲ್ಲ ಮೂಲ ವಿಚಾರಗಳಿದೆ, ಅನೇಕಾಂತ ಸದ್ವಾದದಿಂದ ಯಾವ ರೀತಿಯಾಗಿ ವಸ್ತು ಇದೆ, ವಸ್ತುವನ್ನು ಯಾವ ರೀತಿಯಾಗಿ ನೋಡಿದ್ರೆ ರಾಗದ್ವೇಷ ಆಗುತ್ತೆ, ವಸ್ತುವನ್ನು ಯಾವ ರೀತಿಯಾಗಿ ನೋಡಿದ್ರೆ ವೀತರಾಗುತ್ತೆ, ಉತ್ಪನ್ನ ಆಗುತ್ತೆ. ಪ್ರಪಂಚದಲ್ಲಿ ಇರುವಂತಹ ವಸ್ತು ಒಂದೇ ಇದೆ, ಪ್ರಪಂಚದಲ್ಲಿರುವಂತಹ ಸಂದರ್ಭಗಳು, ಘಟನೆಗಳು, ಸಂಸಾರದ ಕಷ್ಟಗಳು ಎಲ್ಲವೂ ಎಲ್ಲ ಜೀವಿಗಳಿಗೂ ಒಂದೇ ರೀತಿಯಾಗಿದ್ರೂ ಕೂಡ ಜ್ಞಾನಿಗೆ ವೈರಾಗ್ಯ ಆಗುತ್ತೆ, ಅಜ್ಞಾನಿಗೆ ಮೋಹ ರಾಗದ್ವೇಷಗಳಾಗುತ್ತೆ. ಕಾರಣ ದೃಷ್ಟಿ ಒಂದೇ. ಜ್ಞಾನಿಯ ದೃಷ್ಟಿ ಬದಲಾಗಿದೆ, ಅಜ್ಞಾನಿಯ ದೃಷ್ಟಿ ಉತ್ಪಾದ ವ್ಯಯದಲ್ಲಿದೆ. ಆದರೆ ಜ್ಞಾನಿಯ ದೃಷ್ಟಿ ಧ್ರುವ ಸ್ವರೂಪ, ಶಾಶ್ವತ ಸ್ವರೂಪ ಯಾವ ದ್ರವ್ಯ ಇದೆ ಅದರ ಬಗ್ಗೆ ವಿಚಾರ ಇದೆ. ಇಲ್ಲಿ ದ್ರವ್ಯ ಅಂತ ಹೇಳಿದ್ರೆ ದ್ರವ್ಯ ಅಲ್ಲ, ದ್ರವ್ಯ ಬೇರೆ, ಉತ್ಪಾದ ವ್ಯಯ ದ್ರವ್ಯ. ಕೆಲವೊಬ್ಬರಿಗೆ ಸಂದೇಹ ಆಗಿದೆ, ಪ್ರಶ್ನೆಗಳು ಕೂಡ ಬಂತು. ದ್ರವ್ಯ ಉತ್ಪಾದ ವ್ಯಯ ದ್ರವ್ಯ. ದ್ರವ್ಯ ಅಂತ ಹೇಳಿದ್ರೆ ದ್ರವ್ಯ ಅಲ್ಲ, ದ್ರವ್ಯದ 3 ಭಾಗ ಮಾಡಿದ್ವಿ. ಉತ್ಪಾದ ವ್ಯಯ ದ್ರವ್ಯ.
ಉತ್ಪಾದ ವ್ಯಯ ದ್ರವ್ಯ ಮೂರು ಸೇರಿ ಒಂದು ದ್ರವ್ಯ ಇದೆ. ಒಂದು ದ್ರವ್ಯದ ಮೂರು ಅವಸ್ಥೆಗಳಿದೆ. ಹಾಗಾಗಿ ದ್ರವ್ಯ ಅಂದ್ರೆ ಶಾಶ್ವತವಾಗಿರುವಂತಹ ದ್ರವ್ಯದ ಒಂದು ಅವಸ್ಥೆ. ಆದರೆ ಉತ್ಪಾದ ಅಂದ್ರೆ ಉತ್ಪನ್ನ ಆಗುವ ಅವಸ್ಥೆ, ವ್ಯಯ ಅಂದ್ರೆ ನಾಶ ಆಗುವ ಅವಸ್ಥೆ, ದ್ರವ್ಯ ಅಂದ್ರೆ ಉತ್ಪಾದ ವ್ಯಯ ಎರಡೂ ನಡೀತಾ ಇದ್ದಾಗ್ಲೂ ಕೂಡ ಯಾವ ದ್ರವ್ಯದ ಅನಾದಿ ಅನಂತ ಶಾಶ್ವತ ಸ್ವಭಾವ ಇದೆ, ಆ ಶಾಶ್ವತ ಕ್ಷಾಯಿಕ ಸ್ವಭಾವಕ್ಕೆ ನಾವು ದ್ರವ್ಯ ಅಂತ ಕರಿತೇವೆ. ಈ ರೀತಿಯಾಗಿ ಉತ್ಪಾದ ವ್ಯಯ ಮತ್ತು ದ್ರವ್ಯ ಈ ಮೂರು ವಿಚಾರಗಳಲ್ಲಿ ಅಜ್ಞಾನಿ ಉತ್ಪಾದ ವ್ಯಯಗಳನ್ನು ನೋಡ್ತಾನೆ, ಹಾಗಾಗಿ ಅವನಿಗೆ ರಾಗದ್ವೇಷ ಆಗುತ್ತೆ. ಜನ್ಮ ಮರಣವನ್ನು ನೋಡ್ತಾನೆ, ರಾಗದ್ವೇಷ ಆಗುತ್ತಾ ಇದೆ. ಹುಟ್ಟು ಸಾವುಗಳನ್ನು ನೋಡ್ತಾನೆ, ಅವಾಗ ರಾಗದ್ವೇಷ ಆಗುತ್ತೆ. ಉತ್ಪತ್ತಿ ವಿನಾಶವನ್ನ ನೋಡ್ತಾನೆ, ರಾಗದ್ವೇಷ ಆಗುತ್ತೆ. ಆದ್ರೆ ಕ್ಷಾಯಿಕ ಸದಾಕಾಲ ಇರುವಂತಹ ಶಾಶ್ವತ ಸ್ವಭಾವವನ್ನ ಜ್ಞಾನಿ ನೋಡ್ತಾನೆ. ಹಾಗಾಗಿ ಜ್ಞಾನಿಗೆ ರಾಗದ್ವೇಷ ಆಗೋದಿಲ್ಲ, ವೀತರಾಗತೆ ಉತ್ಪನ್ನ ಆಗುತ್ತೆ, ಸಮತಾಭಾವ ಉತ್ಪನ್ನ ಆಗುತ್ತೆ. ಸಂಸಾರದಲ್ಲಿ ಕೂಡ ಯಾವ ವಿಚಾರದ ಬಗೆಗೆ ನಾವು ಗಮನ ಕೊಡೋದಿಲ್ಲ, ಇಗ್ನೋರ್ ಮಾಡ್ತೇವೆ, ಆ ವಿಚಾರದ ಬಗ್ಗೆ ನಮಗೆ ಸಮತಾಭಾವ ಉತ್ಪನ್ನ ಆಗುತ್ತೆ. ಯದ್ಯಪಿ ಆ ಸಮತಾಭಾವ ಸಮ್ಯಕ್ ದೃಷ್ಟಿಗೆ ಇರುವಂತಹ ಸಮತಾಭಾವ ಅಲ್ಲ, ಆದ್ರೆ ಸಮಭಾವ. ಇಗ್ನೋರ್ ಮಾಡಿದಾಗ ನನಗೆ ರಾಗನೂ ಆಗೋದಿಲ್ಲ, ದ್ವೇಷನೂ ಆಗೋದಿಲ್ಲ. ಯಾವಾಗ ಜ್ಞಾನಿ ಉತ್ಪತ್ತಿ ವಿನಾಶ ಎರಡನ್ನೂ ಗೌಣ ಮಾಡಿಬಿಟ್ಟು ಕೇವಲ ಮಾತ್ರ ದ್ರವ್ಯ ಸ್ವರೂಪ ಶಾಶ್ವತ ಸ್ವರೂಪ ವಸ್ತುವನ್ನು ನೋಡ್ಲಿಕ್ಕೆ ಆರಂಭ ಮಾಡ್ತಾನೆ, ಆಗ ಜ್ಞಾನಿಗೆ ರಾಗದ್ವೇಷಗಳು ಹೊಟ್ಟೋಗಿ ಸಮ್ಯಕ್ ದೃಷ್ಟಿ ಸಮ್ಯಕ್ತ್ವ ಉತ್ಪನ್ನ ಆಗಿ ವೀತರಾಗತ್ತೆ, ಸಮಭಾವ ಉತ್ಪನ್ನ ಆಗುತ್ತೆ. ಹಾಗಾಗಿ ಆ ದೃಷ್ಟಿಯ ಒಂದು ವಿಶೇಷತೆಯಿಂದ ನಾವು ದ್ರವ್ಯಗುಣ ಪರ್ಯಾಯದ ಚರ್ಚೆಯನ್ನ ಮಾಡಿದ್ದೇವೆ. ಪ್ರಶ್ನೆಗಳ ವಿಚಾರಕ್ಕೆ ಬರೋದಾದ್ರೆ, ಪ್ರಶ್ನೆಗಳಲ್ಲಿ ಅನೇಕ ಪ್ರಶ್ನೆಗಳು ಬಂದಿದೆ. ಅವುಗಳನ್ನು ನಾನು ಒಂದರಲ್ಲಿ ಇನ್ನೊಂದನ್ನ ಸಮಾವಿಷ್ಟಗೊಳಿಸಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದ್ರವ್ಯ ಕ್ಷೇತ್ರ ಕಾಲಭಾವ ಅಂದ್ರೆ ಏನು? ಇನ್ನು ನಾವು ತುಂಬಾ ದಿನಗಳಿಂದ ದ್ರವ್ಯ ಕ್ಷೇತ್ರ ಕಾಲಭಾವದ ಚರ್ಚೆಯನ್ನ ಮಾಡ್ತಾನೆ ಇದ್ದೇವೆ. ದ್ರವ್ಯ ಕ್ಷೇತ್ರ ಕಾಲಭಾವದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಗುಣ ಅಥವಾ ದ್ರವ್ಯ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಇದ್ದೇ ಪರಿಣಾಮನೆ ಆಗುತ್ತೆ ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಆದ್ರೆ ದ್ರವ್ಯ ಕ್ಷೇತ್ರ ಕಾಲಭಾವ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಅದು ಗೊತ್ತಾಗದಿದ್ರೆ ಯಾವ ಪರಿಧಿ ಇದೆ ಅದು ಗೊತ್ತಾಗೋದಿಲ್ಲ. ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವ ಇದೇನಿದೆ, ಇವುಗಳು ದೀಸ್ ಆರ್ ದ ಲಿಮಿಟೇಷನ್ಸ್. ಅಂದ್ರೆ ಒಂದು ಪರಿಧಿ, ದ್ರವ್ಯಕ್ಕೆ ಪ್ರತಿಯೊಂದು ವಸ್ತುಗೆ ಇರುವಂತಹ ಪರಿಧಿಗೆ ನಾವು ದ್ರವ್ಯ ಕ್ಷೇತ್ರ ಕಾಲಭಾವ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ವಸ್ತುವಿನ ತನ್ನದೇ ಆದಂತಹ ಕಂಪೌಂಡ್ ಇದೆ. ಆ ಕಂಪೌಂಡ್ ಹೊರಗಡೆ ಹೋದ್ರೆ ಅದು ದ್ರವ್ಯ ಅಲ್ಲ. ಅರ್ಥ ಆಗುತ್ತೆ? ನಮ್ಮ ಮನೆಗೆ ನಾವು ಕಂಪೌಂಡ್ ಹಾಕ್ತಿವಿ, ಆ ಕಂಪೌಂಡ್ ಹೊರಗಡೆ ಇರೋ ಜಾಗ ನಮ್ದಲ್ಲ, ಅದು ನಮ್ಮ ಮನೆಯ ಅಂಶ ಅಲ್ಲ. ಹಾಗೇನೆ ಪ್ರತಿಯೊಂದು ದ್ರವ್ಯಕ್ಕೆ ತನ್ನದೇ ಆದಂತಹ ಪರಿಧಿ ಇದೆ, ತನ್ನದೇ ಆದಂತಹ ಬೌಂಡ್ರಿ ಇದೆ. ಆ ಬೌಂಡ್ರಿಯನ್ನ ಬಿಟ್ಟು ಹೊರಗಡೆ ಇದ್ದು ಯಾವುದು ಆ ದ್ರವ್ಯದ ಸ್ವರೂಪ ಅಲ್ಲ. ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವ ಇದೇನಿದೆ, ದ್ರವ್ಯದ ಪರಿಧಿಯನ್ನ ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಇದೆ. ಪ್ರತಿಯೊಂದು ದ್ರವ್ಯಕ್ಕೆ ಅದರದೇ ಆದಂತಹ ಒಂದು ಪರಿಧಿ ಇದೆ. ಉದಾಹರಣೆಗೆ ಜೀವ ದ್ರವ್ಯದ ಪರಿಧಿ ಏನಿದೆ, ಜೀವ ಆಗಿ ಇರ್ತಾನೆ, ಅಜೀವ ಆಗೋದಿಲ್ಲ. ಇದು ಅದರ ಬೌಂಡ್ರಿ ಇದೆ. ಇದನ್ನ ಹೆಂಗ್ ತಿಳ್ಕೊಳ್ಳೋದು? ಆ ತಿಳ್ಕೊಳ್ಳುವಂತಹ ವಿಧಾನಕ್ಕೆ ನಾವು ದ್ರವ್ಯ ಕ್ಷೇತ್ರ ಕಾಲಭಾವ ಅಂತ ಕರಿತೀವಿ. ಅಂದ್ರೆ ಟು ಮೆಜರ್, ಅದನ್ನ ಯಾವ ರೀತಿ ಅಳಿಯೋದು, ಹೇಗ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಆ ಒಂದು ವಿಚಾರಕ್ಕೆ ನಾವು ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವ ಅಂತ ಕರಿತೀವಿ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಜೀವ ದ್ರವ್ಯ ಇದೆ, ಜೀವ ದ್ರವ್ಯ ಇದು ದ್ರವ್ಯ ಇದೆ. ಈ ದ್ರವ್ಯದಲ್ಲಿ ಅನಂತ ಗುಣಗಳಿದೆ, ಎಲ್ಲ ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಈ ದ್ರವ್ಯದ ಯಾವ ದ್ರವ್ಯತ್ವ ಇದೆ, ನಾವು ದ್ರವ್ಯತ್ವ ಗುಣದಲ್ಲಿ ಕೂಡ ಚರ್ಚೆ ಮಾಡಿದ್ವಿ.
ಈ ದ್ರವ್ಯದ ಯಾವ ದ್ರವ್ಯತ್ವ ಇದೆ, ಆ ದ್ರವ್ಯತ್ವ ದೃಷ್ಟಿಯಿಂದ ನಾವು ವಿಚಾರ ಮಾಡಿದಾಗ ಈ ದ್ರವ್ಯ ಅನ್ಯ ದ್ರವ್ಯ ರೂಪ ಪರಿಣಮನೆ ಆಗೋದಿಲ್ಲ. ಅಂದ್ರೆ ದ್ರವ್ಯದ ದ್ರವ್ಯತ್ವ ಯಾವುದು? ಉತ್ಪಾದ ವ್ಯಯ ಮತ್ತು ದ್ರವ್ಯ. ಇದು ದ್ರವ್ಯದ ದ್ರವ್ಯತ್ವ ಇದೆ, ಪರಿಣಮನೆ ಆಗುತ್ತೆ ಇದೆಯಲ್ಲ. ದ್ರವ್ಯದ ಉತ್ಪಾದ ಮತ್ತು ವ್ಯಯ ಇದು ದ್ರವ್ಯದ ದ್ರವ್ಯತ್ವ ಇದೆ. ಇದರದ ಪರಿಧಿ ಎಷ್ಟು ಹೇಳ್ತಾರೆ? ಉತ್ಪಾದ ವ್ಯಯ ಆಗ್ತಾ ಇದೆ, ಆದ್ರೆ ದ್ರವ್ಯತ್ವ ಅಂದ್ರೆ ಆ ಸ್ವರೂಪದಲ್ಲಿಯೇ ಉತ್ಪಾದ ವ್ಯಯ ಆಗ್ತಾ ಇದೆ, ಅದನ್ನು ಬಿಟ್ಟು ಹೋಗುತ್ತಾ ಇಲ್ಲ. ಹಾಗಾದ್ರೆ ಅದರ ದ್ರವ್ಯತ್ವ ಏನಿದೆ ಅದು ಸದಾ ಕಾಲ ವಿದ್ಯಮಾನ ಇದೆ, ಅದು ಯಾವತ್ತೂ ನಾಶ ಆಗೋದಿಲ್ಲ. ಅದಕ್ಕೇನಂತೀವಿ ನಾವು? ದ್ರವ್ಯ. ಕ್ಷೇತ್ರ ಯಾವುದಕ್ಕಂತೀವಿ? ಕ್ಷೇತ್ರ ಅಂದ್ರೆ ಪ್ರದೇಶ. ದ್ರವ್ಯದ ಯಾವ, ಈಗ ಜೀವ ದ್ರವ್ಯದ ಯಾವ ಅಸಂಖ್ಯಾತ ಪ್ರದೇಶಗಳಿದೆ, ಆ ಅಸಂಖ್ಯಾತ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ, ಅದರದ್ದು ಕ್ಷೇತ್ರ ವಿಸ್ತಾರ ಆಗೋದಿಲ್ಲ. ಅವಗಾಹನೆ ವಿಸ್ತಾರ ಆಗಬಹುದೇ ಹೊರತು ಪ್ರದೇಶಗಳು ಜಾಸ್ತಿ ಆಗೋದಿಲ್ಲ. ಪ್ರದೇಶಗಳ ಅವಗಾಹನೆಗೆ ಸಂಕೋಚ ವಿಸ್ತಾರ ಅಂತೇವೆ, ಆದ್ರೆ ಪ್ರದೇಶಗಳು ಜಾಸ್ತಿ ಆಗೋದಿಲ್ಲ. ಸಂಖ್ಯಾತ್ಮಕ ದೃಷ್ಟಿಯಿಂದ ಅಸಂಖ್ಯಾತ ಪ್ರದೇಶಗಳು ಅನಂತ ಆಗೋದಿಲ್ಲ. ಅಸಂಖ್ಯಾತ ಪ್ರದೇಶಗಳು ಅಸಂಖ್ಯಾತನೇ ಇರುತ್ತೆ, ಅನಂತ ಆಗೋದಿಲ್ಲ. ಇದು ಕ್ಷೇತ್ರ ಇದೆ. ಅದೇ ರೀತಿ ಪುದ್ಗಲ ಪರಮಾಣುವಿನ ಕ್ಷೇತ್ರ ಇದೆ. ಒಂದು ಪ್ರದೇಶ, ಒಂದು ಪರಮಾಣು ಎಷ್ಟು ಪ್ರದೇಶವನ್ನ, ಎಷ್ಟು ಕ್ಷೇತ್ರವನ್ನ ಅವಗಾಹನೆ ಮಾಡುತ್ತೆ, ಅದಕ್ಕೆ ಒಂದು ಪ್ರದೇಶ ಅಂತೀವಿ. ಪರಮಾಣುವಿನ ಯಾವ ಅವಗಾಹನೆ ಇದೆ ಅದು ಒಂದು ಪ್ರದೇಶ ಇದೆ ಏನಾ. ಹಾಗೇನೆ ಯಾವ ಸಂಕೋಚ ವಿಸ್ತಾರ ಇದೆ ಆ ದೃಷ್ಟಿಯಿಂದ ಇಡೀ ಲೋಕಪೂರ್ಣ ಆ ಪುದ್ಗಲದ ಅವಗಾಹನೆ ಇದೆ. ಇದು ಕ್ಷೇತ್ರ ಆಯಿತು. ಅದೇ ರೀತಿಯಾಗಿ ಕಾಲ, ಭೂತ್ ಭವಿಷ್ಯತ್ ವರ್ತಮಾನ ಯಾವುದೇ ಕಾಲ ಇದ್ರೂ ಆ ಕಾಲದಲ್ಲಿ ಆ ಯಾವ ದ್ರವ್ಯ ಇದೆ ಅದು ಅದೇ ರೀತಿಯಾಗಿ ಇರುತ್ತೆ. ಕಾಲ ಬದಲಾದಂಗೆ ದ್ರವ್ಯ ಬದಲಾಗೋದಿಲ್ಲ. ಅರ್ಥ ಆಗುತ್ತೆ? ದ್ರವ್ಯ, ಕ್ಷೇತ್ರ, ಕಾಲ. ಚತುರ್ಥ ಕಾಲದಲ್ಲಿ ಒಂಥರ ಇತ್ತು, ತೃತೀಯ ಕಾಲದಲ್ಲಿ ಒಂದು ತರ ಇತ್ತು, ತೃತೀಯ ಕಾಲದಲ್ಲಿ ಭೋಗಭೂಮಿ ಇತ್ತು, ಚತುರ್ಥ ಕಾಲದಲ್ಲಿ ಕರ್ಮಭೂಮಿ ಆಗ್ಬಿಡ್ತು. ತುಂಬಾ ವ್ಯತ್ಯಾಸ ಆಯ್ತಲ್ಲ. ಹಾಗೆ ಕಾಲದ ವ್ಯತ್ಯಾಸಗಳಾಗುತ್ತೆ. ಆದ್ರೆ ಕಾಲದ ವ್ಯತ್ಯಾಸ ಎಷ್ಟೇ ಆದ್ರೂ ದ್ರವ್ಯ ಕಾಲಕ್ಕೆ ತಕ್ಕಂತೆ ತನ್ನ ಸ್ವಭಾವವನ್ನ ಬದಲಾಯಿಸ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಕಾಲ ಅಂತೀವಿ. ಅರ್ಥ ಆಗತ್ತೆ? ಅದು ಯಾವುದೇ ಕಾಲ ಇರ್ಬೋದು ಏನ, ಪ್ರಥಮ ಕಾಲ್, ದ್ವಿತೀಯ ಕಾಲ್, ತೃತೀಯ ಕಾಲ್, ಚತುರ್ಥ ಕಾಲ್, ಪಂಚಮ ಕಾಲ್, ಷಷ್ಠಮ ಕಾಲ್, ಉತ್ಸರ್ಪಿಣಿ, ಅವಸರ್ಪಿಣಿ, ಹುಂಡಾವಸರ್ಪಿಣಿ ಏನ, ಯಾವುದೇ ಕಾಲ ಇದ್ರೂ ಕೂಡ, ಅಥವಾ ಕ್ಷೇತ್ರದಲ್ಲಿ ಭರತ, ಐರಾವತ, ವಿದೇಹ ಇತ್ಯಾದಿ ಕ್ಷೇತ್ರಗಳು, ಹೀಗೆ ಯಾವುದೇ ಕ್ಷೇತ್ರ ಯಾವುದೇ ಕಾಲ ಇದ್ರೂ ದ್ರವ್ಯ ತನ್ನ ಸ್ವರೂಪವನ್ನ ಬದಲಾಯಿಸ್ಕೊಳ್ಳೋದಿಲ್ಲ. ಆ ದ್ರವ್ಯದ, ಆ ವಸ್ತುವಿನ ಯಾವ ಶಾಶ್ವತ ಸ್ವಭಾವ ಇದೆ ಅದು ಹಾಗೆ ಇರೋದಿದೆ. ಅದ್ ಭರತ ಕ್ಷೇತ್ರದಲ್ಲಿ ಇದ್ರೆ ಏನು, ಐರಾವತ ಕ್ಷೇತ್ರದಲ್ಲಿ ಇದ್ರೆ ಏನು, ವಿದೇಹ ಕ್ಷೇತ್ರದಲ್ಲಿ ಇದ್ರೆ ಏನು, ಅಥವಾ ವಿಜಯ ವೈಜಯಂತ ಅಪರಾಜಿತ ಆ ಪಂಚಮೇರುಗಳಲ್ಲಿದ್ರೆ, ಅನುತ್ತರ ವಿಮಾನಗಳಲ್ಲಿದ್ರೆ ಏನು, ಎಲ್ಲೇ ಇದ್ರೂ ಕೂಡ ಯಾವ ದ್ರವ್ಯದ ಸ್ವರೂಪ ಇದೆ ಅದು ಬದಲಾಗೋದಿಲ್ಲ. ಹಾಗೇನೆ ಭಾವ. ಭಾವ ಅಂದ್ರೆ ಏನಿಲ್ಲಿ? ಭಾವ ಅಂದ್ರೆ ಸ್ವಭಾವ. ಸ್ವಭಾವ ಅರ್ಥ ಆಗುತ್ತಲ್ಲ. ಪ್ರತಿಯೊಂದು ದ್ರವ್ಯದ ಯಾವ ಸ್ವಭಾವ ಇದೆ ಆ ಸ್ವಭಾವ ತ್ರೈಕಾಲಿಕ ಇದೆ ಅಥವಾ ಕಾಲಾತೀತ ಇದೆ, ಅದು ಯಾವತ್ತೂ ಬದಲಾಗೋದಿಲ್ಲ. ಹಾಗಾಗಿ ತನ್ನ ಯಾವ ದ್ರವ್ಯ ಕ್ಷೇತ್ರ ಕಾಲಭಾವ ಇದೆ ಅಂದ್ರೆ ಆಯಾ ದ್ರವ್ಯದ ಯಾವ ದ್ರವ್ಯ ಕ್ಷೇತ್ರ ಕಾಲಭಾವ ಇದೆ ಅಂದ್ರೆ ಆಯಾ ದ್ರವ್ಯದ ಯಾವ ದ್ರವ್ಯತ್ವ ಇದೆ, ಆಯಾ ದ್ರವ್ಯದ ಯಾವ ಕ್ಷೇತ್ರ ಇದೆ, ಎಷ್ಟು ಕ್ಷೇತ್ರ ಇದೆ, ಆಯಾ ದ್ರವ್ಯದ ಯಾವ ಕಾಲಮಿತಿ ಇದೆ, ಆಯಾ ದ್ರವ್ಯದ ಯಾವ ಸ್ವಭಾವ ಇದೆ, ಅದು ಅಷ್ಟರಲ್ಲೇ ಪರಿಣಮನೆ ಆಗುತ್ತೆ. ಆ ದ್ರವ್ಯ ಕ್ಷೇತ್ರ ಕಾಲಭಾವದ ಮಿತಿಯನ್ನ ಮೀರಿ ಆ ದ್ರವ್ಯ ಪರಿಣಮನೆ ಆಗೋದಿಲ್ಲ. ಅರ್ಥ ಆಗುತ್ತೆ? ದ್ರವ್ಯ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಇದ್ದೇ ಪರಿಣಮನೆ ಆಗತ್ತೆ ಅಂದ್ರೆ ಏನು? ದ್ರವ್ಯದ ಯಾವ ದ್ರವ್ಯ ಕ್ಷೇತ್ರ ಕಾಲಭಾವದ ಪರಿಮಿತಿ ಇದೆ ಆ ಪರಿಮಿತಿಯನ್ನ ಮೀರಿ ಹೋಗಿ ಅದು ಯಾವತ್ತೂ ಪರಿಣಮನೆ ಆಗೋದಿಲ್ಲ. ಪರಿಣಮನೆ ಏನೋ ಆಗುತ್ತೆ,
ನಮ್ಮ ಮಗ ಜಗಳ ಏನೋ ಆಡ್ತಾನೆ, ಆದ್ರೆ ಮನೆ ಬಿಟ್ಟು ಮನೆ ಹೊರಗಡೆ ಹೋಗೋದಿಲ್ಲ. ಜಗಳ ಮನೆಯವರೆಗೆ ಸೀಮಿತ ಇರುತ್ತೆ. ಸಂಸ್ಕೃತದಲ್ಲಿ ಶ್ಲೋಕ ಇದೆಯಲ್ಲ, ವಯಂ ಪಂಚ ಶತಾನಿತೆ ಏನ, ಕೌರವ ಪಾಂಡವರ ಬಗ್ಗೆ ಶ್ಲೋಕ ಇರುತ್ತೆ. ಬೇರೆಯವ್ರು ಬಂದಾಗ ನಾವು ಜಗಳಾಡುವಾಗ ವಯಂ ಪಂಚ ಶತಾನಿತೆ ಏನ, ಕೌರವರು ಪಾಂಡವರು ಏನ್ ಹೇಳ್ತಿದ್ದಾರೆ, ಅವರಿಬ್ರು ಜಗಳಾಡುವಾಗ ವಯಂ ಪಂಚ ನಾವು 5 ಜನ ಅವ್ರು 100 ಜನ. ಮತ್ತ ಪರೇಹಿ ಬೇರೆಯವ್ರು ಬಂದಾಗ ವಯಂ ಪಂಚಶತಾನಿ, ಮತ್ತು ಬೇರೆಯವ್ರು ಯಾರಾದ್ರೂ ಬಂದಾಗ ಏನಾಗುತ್ತೆ, ನಾವು 105 ಜನ ಇದ್ದೀವಿ ಏನ. ಬೇರೆಯವ್ರು ಬಂದಾಗ 105 ಜನ ಆದ್ವಿ, ಆದ್ರೆ ನಾವೇ ಜಗಳಾಡುವಾಗ ನಾವು 5 ಜನ ಇದ್ದೀವಿ, ಅವ್ರು 100 ಜನ ಇದ್ದಾರೆ. ಅಂದ್ರೆ ಏನಾಯ್ತು, ಬದಲಾವಣೆ ಏನೋ ಆಗುತ್ತಾ ಇದೆ, ಆದ್ರೆ ತನ್ನ ಯಾವ ಲಿಮಿಟೇಷನ್ ಇದೆ ಅದನ್ನ ಮೀರಿ ಬದಲಾಗೋದಿಲ್ಲ. ಆ ಲಿಮಿಟೇಷನ್ ಅಲ್ಲಿ ಇದ್ದೇ ದ್ರವ್ಯ ಬದಲಾಗುತ್ತಾ ಇರುತ್ತೆ. ತನ್ನ ಯಾವ ಸ್ವಭಾವ ಇದೆ ಆ ಸ್ವಭಾವವನ್ನ ಬಿಡದಂತೆನೆ ಪರಿವರ್ತನೆ ಆಗುತ್ತಾ ಇರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ದ್ರವ್ಯ ಕ್ಷೇತ್ರ ಕಾಲಭಾವ ಅಂದ್ರೆ ಆಯಾ ದ್ರವ್ಯದ ಯಾವ ಪರಿಮಿತಿ ಇದೆ ಆ ಪರಿಮಿತಿ ದ್ರವ್ಯ ಕ್ಷೇತ್ರ ಕಾಲಭಾವದ ಪರಿಮಿತಿಯಲ್ಲಿ ಇದ್ದೇ ಪ್ರತಿಯೊಂದು ದ್ರವ್ಯ ಪರಿಣಮನೆ ಆಗುತ್ತೆ. ಅದನ್ನ ಮೀರಿ ಯಾವುದೇ ದ್ರವ್ಯ ಪರಿಣಮನೆ ಆಗೋದಿಲ್ಲ. ಒಂದು ವೇಳೆ ದ್ರವ್ಯ ಆ ಪರಿಮಿತಿಯನ್ನ ಮೀರಿದ್ರೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗುತ್ತೆ, ಒಂದು ಗುಣ ಇನ್ನೊಂದು ಗುಣರೂಪ ಆಗುತ್ತೆ. ದ್ರವ್ಯದಲ್ಲಿರುವಂತಹ ಗುಣಗಳನ್ನ ಬೇರೆ ಬೇರೆ ಮಾಡಿ ಒಂದು ಗುಣವನ್ನ ಇನ್ನೊಂದು ದ್ರವ್ಯದಲ್ಲಿ ಆರೋಪ ಮಾಡತಕ್ಕಂತಹ ಅತ್ಯಂತ ಅಸಮಂಜಸವಾದಂತಹ ವಿಚಾರ ನಡೆಯೋದು. ಈ ರೀತಿ ನಡೆದಾಗ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲ ಆಗಿ ಹೋಗೋದು. ಆದ್ರೆ ಈ ರೀತಿ ಆಗೋದಿಲ್ಲ. ಆಯಾ ದ್ರವ್ಯದ ಯಾವ ಸ್ವಭಾವ ಇದೆ ಅದು ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿದ್ದೇ ಬದಲಾಗುತ್ತೆ. ಇನ್ನು ಇದಾದ್ಮೇಲೆ ಯಾವ ಧರ್ಮ ದ್ರವ್ಯ ಅಧರ್ಮ ದ್ರವ್ಯದ ಚರ್ಚೆ ಇದೆ. ಹಿಂದೆ ಕೂಡ ಪ್ರಶ್ನೆಗಳು ಬಂದಿತ್ತು, ಈಗೂ ಕೂಡ ಬಂದಿದೆ. ನಾನು ಆವಾಗ್ಲೂ ಕೂಡ ಚರ್ಚೆ ಮಾಡಿದ್ದೆ. ತತ್ವಾರ್ಥ ಸೂತ್ರದ 10ನೇ ಅಧ್ಯಾಯದ ಸೂತ್ರವನ್ನ ಆಧಾರ ಇಟ್ಕೊಂಡು ಧರ್ಮಾಸ್ತಿ ಕಾಯಾ ಭಾವಾತ್. ಪ್ರಶ್ನೆ ಏನಿದೆ ಇಲ್ಲಿ, ಎಲ್ಲಾ ಕರ್ಮಗಳು 8 ಕರ್ಮಗಳು ನಾಶವಾದಾಗ ಜೀವ ಇಲ್ಲಿಂದ ಊರ್ಧ್ವಗಮನ ಮಾಡಿ ಸಿದ್ಧ ಲೋಕಕ್ಕೆ ಲೋಕದ ಅಗ್ರಭಾಗದಲ್ಲಿ ಹೋಗಿ ಸ್ಥಿರ ಆಗುತ್ತಾನೆ. ಇಲ್ಲಿಂದ ಲೋಕದ ಅಗ್ರಭಾಗದವರೆಗೆ ಗಮನ ಮಾಡಲಿಕ್ಕೆ ಧರ್ಮದ್ರವ್ಯ ನಿಮಿತ್ತ ಇದೆ. ಹಾಗಾದ್ರೆ ಅಗ್ರಭಾಗದಲ್ಲಿ ಹೋಗಿ ನಿಲ್ಲಲಿಕ್ಕೆ ಯಾರು ನಿಮಿತ್ತ ಆದ್ರು? ಅಧರ್ಮ ದ್ರವ್ಯ ನಿಮಿತ್ತ ಆಗತ್ತೋ ಅಥವಾ ಇನ್ಯಾವುದಾದ್ರೂ ದ್ರವ್ಯ ನಿಮಿತ್ತ ಆಗತ್ತೋ? ಹೇಳ್ತಾರೆ ಧರ್ಮಾಸ್ತಿ ಕಾಯಾ ಭಾವಾತ್. ಇಲ್ಲೇನು ಹೇಳಿದ್ರು, ಲೋಕಾಕಾಶ ಏನಿದೆಯಲ್ಲ ಇಲ್ಲಿ 5 ದ್ರವ್ಯಗಳಿದೆ. ಆದ್ರೆ ಯಾವ ಅಲೋಕಾಕಾಶ ಇದೆ, ಅಲೋಕಾಕಾಶದಲ್ಲಿ ಮಾತ್ರ ಅಲೋಕ ಇದೆ. ಅಲ್ಲಿ ಉಳಿದ 5 ದ್ರವ್ಯಗಳಿಲ್ಲ. ದ್ರವ್ಯದ ಚರ್ಚೆಯನ್ನು ನಾವು ಮಾಡುವಾಗ ನಾನು ಹೇಳಿದ್ದೆ, ಈ ಯಾವ ವಿಶ್ವ ಇದೆ ಈ ವಿಶ್ವದಲ್ಲಿ 6 ದ್ರವ್ಯಗಳಿದೆ. ಆದ್ರೆ ವಿಶ್ವದ ಎಷ್ಟು ಭಾಗದಲ್ಲಿ 5 ದ್ರವ್ಯಗಳಿರುತ್ತೆ ಅದಕ್ಕೆ ನಾವು ಲೋಕಾಕಾಶ ಅಂತ ಕರಿತೇವೆ. ಮತ್ತೆ ಎಲ್ಲಿ 5 ದ್ರವ್ಯಗಳು ಇಲ್ಲ ಅದಕ್ಕೆ ನಾವು ಅಲೋಕಾಕಾಶ ಅಂತ ಕರಿತೇವೆ. ಲೋಕದ ಅಗ್ರಭಾಗ ಇದೆಯಲ್ಲ ಅಲ್ಲಿವರೆಗೆ 5 ದ್ರವ್ಯಗಳಿದಾವೆ. 5 ದ್ರವ್ಯಗಳಲ್ಲಿ ಧರ್ಮ ಅಧರ್ಮ 2 ದ್ರವ್ಯಗಳು ಬರುತ್ತೆ. ಆದ್ರೆ ಲೋಕದ ಅಗ್ರಭಾಗದ ನಂತರದ ಯಾವ ಜಾಗ ಇದೆ ಅಲ್ಲಿ ಧರ್ಮ ದ್ರವ್ಯನೂ ಇಲ್ಲ ಅಧರ್ಮ ದ್ರವ್ಯನೂ ಇಲ್ಲ. ಏನ ಗಮನ ಆಗೋದು ನಿಲ್ಲಬೇಕಾದ್ರೆ ಅಧರ್ಮ ದ್ರವ್ಯ ನಿಮಿತ್ತ ಆಗುತ್ತೆ, ಸರಿ. ಆದ್ರೆ ಇಲ್ಲೇನಾಗಿದೆ, ಸಿದ್ಧರ ಇನ್ನೂ ಮೇಲೆ ಯಾಕೆ ಹೋಗ್ಲಿಲ್ಲ ಸಿದ್ಧರು? ಹೇಳ್ತಾರೆ ಮುಂದೆ ಧರ್ಮಾಸ್ತಿಕಾಯ ಇಲ್ವಲ್ಲ. ಗಮನ ಮುಂದೆ ಹಾಗೇನೆ ಊರ್ಧ್ವ ಗಮನ ಆಗುತ್ತಾ ಹೋಗ್ಬೇಕಾದ್ರೆ ಮೇಲೆ ಲೋಕದ ಅಗ್ರಭಾಗ ನಂತರ ಯಾವ ಅಲೋಕಾಕಾಶ ಇದೆ ಆ ಅಲೋಕಾಕಾಶದಲ್ಲಿ ಧರ್ಮಾಸ್ತಿಕಾಯ ಇಲ್ಲ. ಅಂದ್ರೆ ಧರ್ಮ ದ್ರವ್ಯ ಇಲ್ಲ, ಅಧರ್ಮ ದ್ರವ್ಯನೂ ಇಲ್ಲ. ಹಾಗಾಗಿ ಗಮನ ಆಗ್ಲಿಲ್ಲ. ಒಂದು ವೇಳೆ ಅಲೋಕಾಕಾಶದಲ್ಲೂ ಕೂಡ ಧರ್ಮದ್ರವ್ಯ ಅಧರ್ಮ ದ್ರವ್ಯ ಇದ್ದಿದ್ದಿದ್ರೆ ಸಿದ್ಧರ ಗಮನ ಇನ್ನೂ ಮೇಲೆ ಆಗೋದು, ಹಾಗೇನೆ ಮೇಲೆ ಆಗೋದು, ಇನ್ನೂ ಊರ್ಧ್ವ ಗಮನ ಆಗುತ್ತಿತ್ತು.
ಆದರೆ ಅಲ್ಲಿ ಧರ್ಮಾಸ್ತಿಕಾಯ ಇಲ್ಲದೆ ಇರೋದ್ರಿಂದ ಅಲ್ಲಿ ಗಮನ ಆಗೋದಿಲ್ಲ. ಗಮನ ಸಿದ್ಧರ ಗಮನ ಆಗದೆ ಇರೋದಕ್ಕೆ ಕಾರಣ ಅಲೋಕಾಕಾಶದಲ್ಲಿ ಧರ್ಮಾಸ್ತಿಕಾಯ ಅಂದ್ರೆ ಧರ್ಮದ್ರವ್ಯ ಇಲ್ಲದೆ ಇರೋದಿದೆ. ಅಧರ್ಮದ್ರವ್ಯ ನಿಲ್ಲಲಿಕ್ಕೆ ಕಾರಣ ಆಯ್ತು ಅಂತಲ್ಲ. ಅಧರ್ಮದ್ರವ್ಯ ನಿಲ್ಲಲಿಕ್ಕೆ ಕಾರಣ ಇದೆ ಸರಿ, ಸ್ಥಿತಿಗೆ ಕಾರಣ ಇದೆ ಸರಿ. ಆದ್ರೆ ಇಲ್ಲೇನಾಗುತ್ತಾ ಇದೆ, ಧರ್ಮದ್ರವ್ಯ ಅಧರ್ಮದ್ರವ್ಯ ಎರಡೂ ಇದ್ದು ಗಮನ ಮಾಡುವಾಗ ಸ್ಥಿರವಾದ್ರೆ ಆಗ ಅಧರ್ಮದ್ರವ್ಯ ಕಾರಣ ಆಗುತ್ತೆ. ಯಾಕಂದ್ರೆ ಗಮನ ಮಾಡುವಾಗ ಸ್ಥಿರ ಆಯಿತು, ಆದ್ರೆ ಇಲ್ಲಿ ಗಮನನೇ ಆಗೋದಿಲ್ವಲ್ಲ, ಮುಂದೆ ಧರ್ಮದ್ರವ್ಯನೇ ಇಲ್ಲ. ಧರ್ಮದ್ರವ್ಯ ಇಲ್ಲದೆ ಇರೋದ್ರಿಂದ ಅಧರ್ಮದ್ರವ್ಯದ ಪ್ರಶ್ನೆನೂ ಬರೋದಿಲ್ಲ. ಹಾಗಾಗಿ ಸಿದ್ಧರ ಗಮನ ಮೇಲೆ, ಊರ್ಧ್ವ ಗಮನ ಲೋಕದ ಅಗ್ರಭಾಗಕ್ಕಿಂತ ಮೇಲೆ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ಮೇಲ್ಭಾಗದಲ್ಲಿ ಧರ್ಮದ್ರವ್ಯದ ಅವಕಾಶ ಅಲ್ಲಿ ಇಲ್ಲ. ಇದು ವಿಶೇಷವಾದ ವಿಚಾರ ಇದೆ. ಯಾರಿಗೆ ಅರ್ಥ ಆಗಿಲ್ಲ ಅವರು ತಿಳ್ಕೊಳ್ಳೋದಿದೆ. ಇನ್ನು ಸ್ವಲ್ಪ ನಾವು ಅನ್ಯ ಪ್ರಶ್ನೆಗಳನ್ನ ನಾವು ಭಾನುವಾರದ ಹೊತ್ತಿಟ್ಕೊಳ್ಳೋದಿದೆ. ಯಾಕಂದ್ರೆ ಅವೆಲ್ಲ ದ್ರವ್ಯಗುಣ ಪರ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇಲ್ಲ. ಹಾಗಾಗಿ ಅಂತಹ ಪ್ರಶ್ನೆಗಳಿಗೆ ನಾವು ಸಂಡೇ ದಿನ ನಾವು ಚರ್ಚೆ ಮಾಡೋದಿದೆ. ಇನ್ನು ಇವತ್ತು ಸ್ವಲ್ಪ ನಾವು ನೇಮಿನಾಥ ತೀರ್ಥಂಕರರ ಚರ್ಚೆ ಮಾಡೋದಿದೆ. ಯಾಕಂತ ಹೇಳಿದ್ರೆ ಆ ವಿಚಾರವನ್ನು ತಿಳ್ಕೊಂಡಂಗಾಗುತ್ತೆ. ಅನೇಕ ಜನರಿಗೆ ಅನೇಕ ವಿಚಾರಗಳು ಗೊತ್ತಿಲ್ಲ, ಹಾಗಾಗಿ ಚರ್ಚೆ ಮಾಡೋದು ಕೂಡ ಅವಶ್ಯಕ ಇದೆ. ನೇಮಿನಾಥ ತೀರ್ಥಂಕರರು ಪ್ರಸಿದ್ಧ ಇದ್ದಾರೆ, ನಮ್ಮೆಲ್ಲರಿಗೂ ಅವರ ಒಂದು ಪರಿಚಯ ಕೂಡ ಇದೆ. ಆದರೂ ಕೂಡ ಸಾಮಾನ್ಯವಾಗಿ ಋಷಭ ತೀರ್ಥಂಕರರ ಚರ್ಚೆ ಆಯಿತು, ಮಹಾವೀರ ಸ್ವಾಮಿಯ ಚರ್ಚೆ ಆಯಿತು, ನೇಮಿನಾಥರ ಚರ್ಚೆ ಮಾಡಿ ಆ ನಂತರ ಪಾರ್ಶ್ವನಾಥ ಸ್ವಾಮಿ ಚರ್ಚೆನೂ ಮಾಡೋದಿದೆ. ನೇಮಿ ಕುಮಾರರ ಜನ್ಮ ನಮ್ಗೆಲ್ಲರಿಗೂ ಗೊತ್ತಿದೆ, ಮತ್ತೆ ನಿರ್ವಾಣ ಸ್ಥಳನೂ ಕೂಡ ಗೊತ್ತಿದೆ. ಭಗವಾನ್ ನೇಮಿನಾಥರಾಗೋಕ್ಕಿಂತ ಮುಂಚೆ ನೇಮಿ ಕುಮಾರ್ ಅಥವಾ ರಾಜ ನೇಮಿ ಕುಮಾರ್ ಯಾರು ಇದ್ರು, ಅವರ ಜನ್ಮ ಮತ್ತು ಅವರ ಯಾವ ತಂದೆ ತಾಯಿಗಳಿದ್ರು, ತಂದೆ ತಾಯಿಗಳು ಜನ್ಮ ಮತ್ತೆ ಕೇವಲ ಜ್ಞಾನದ ಉತ್ಪತ್ತಿ ಇತ್ಯಾದಿ ವಿಚಾರಗಳು ಮಹತ್ವಪೂರ್ಣವಾಗಿ ನಾವು ತಿಳ್ಕೊಳ್ಳುವಂತಹ ವಿಚಾರಗಳಿದೆ. ಅದೇ ರೀತಿಯಾಗಿ ನೇಮಿನಾಥ ತೀರ್ಥಂಕರರ ಜೀವನದಲ್ಲಿನ ಕೆಲವು ವಿಶೇಷ ಪ್ರಸಂಗಗಳನ್ನು ಕೂಡ ನಾವು ಚರ್ಚೆ ಮಾಡೋದಿದೆ. ಯಾಕಂತ ಹೇಳಿದ್ರೆ ನೇಮಿನಾಥ ತೀರ್ಥಂಕರರ ಅಥವಾ ಕುಮಾರನ ಜೀವನದಲ್ಲಿ ಅನೇಕ ಪ್ರಸಂಗಗಳು ನಡೆದಿದೆ. ಯಾವ ಪ್ರಸಂಗಗಳು ಪ್ರಸಿದ್ಧ ಇದೆ ಹಾಗೂ ನಮಗೆ ವಿಶೇಷ ವಿಚಾರಗಳನ್ನು ತಿಳಿಸಿಕೊಡುವಂಥದ್ದಿದೆ. ಬಾಲಬ್ರಹ್ಮಚಾರಿ ತೀರ್ಥಂಕರರಲ್ಲಿ ನೇಮಿ ಕುಮಾರರ ಹೆಸರು ಕೂಡ ಬರುತ್ತೆ. ಮತ್ತೆ ಅವರ ಯಾವ ವಿವಾಹ ಆಗಿತ್ತು, ಜೂನಾಗಢದ ರಾಜ ಉಗ್ರಸೇನನ ಪುತ್ರಿ ರಾಜುಲ್ ಅಥವಾ ರಾಜಮತಿ, ಅವಳ ಜೊತೆಗೆ ವಿವಾಹ ನಿಶ್ಚಿತ ಆಗಿರುವಂತಹ ವಿಷಯವನ್ನು ಕೂಡ ನಾವು ಕೇಳಿರ್ತೇವೆ. ಆ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡೋದಿದೆ. ಯಾಕಂತ ಹೇಳಿದ್ರೆ ಆ ವಿಚಾರದಲ್ಲಿ ಅನೇಕ ಇಂತಹ ಪ್ರಸಂಗಗಳಿದೆ, ಅವುಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳುವಂತಹ ಅವಶ್ಯಕತೆ ಇದೆ. ಪ್ರಾರಂಭದಿಂದ ನಾವು ಶುರು ಮಾಡೋದಾದ್ರೆ ನೇಮಿ ಕುಮಾರರ ಜನ್ಮ ಮತ್ತು ಅವರ ತಂದೆ ತಾಯಿ ಎಲ್ಲಿ ಜನ್ಮ ಆಗಿತ್ತು, ಶೌರಿಪುರ್ ಶೌರಿಪುರದ ರಾಜ, ಇದು ಗುಜರಾತಲ್ಲಿ, ಆ ಕಾಲದಲ್ಲಿ ಗುಜರಾತ್ ಭಾಗದಲ್ಲಿ ಬರುತ್ತೆ. ಶೌರಿಪುರದ ರಾಜ ಸಮುದ್ರ ವಿಜಯ್ ಶ್ರೀಕೃಷ್ಣನು ಕೂಡ ಇವರ ಚಿಕ್ಕಪ್ಪ ದೊಡ್ಡಪ್ಪನ ಮಗ ಆಗಿರ್ತಾನೆ. ಶೌರಿಪುರದ ರಾಜ ಸಮುದ್ರ ವಿಜಯ ಮತ್ತು ರಾಣಿ ಶಿವಾದೇವಿ, ಸಮುದ್ರ ವಿಜಯ ಮತ್ತು ಶಿವಾದೇವಿ ಇವರು ನೇಮಿ ಕುಮಾರರ ತಂದೆ ತಾಯಿಗಳ ಹೆಸರುಗಳು. ಮಹಾವೀರ್ ತೀರ್ಥಂಕರ ಹೆಸರುಗಳು ನಮ್ಮೆಲ್ಲರಿಗೂ ಜ್ಞಾಪಕ ಇದೆ, ತಂದೆ ತಾಯಿ ಹೆಸರುಗಳು ಸಿದ್ಧಾರ್ಥ ಮತ್ತು ತ್ರಿಶಿಲಾದೇವಿ. ಆದರೆ ನೇಮಿ ಕುಮಾರರ ತಂದೆ ತಾಯಿಗಳ ಹೆಸರು ಸುಮಾರು ಜನಕ್ಕೆ ಜ್ಞಾಪಕನೇ ಇರೋದಿಲ್ಲ. ಈಗ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಿದೆ ಸಮುದ್ರ ವಿಜಯ ಮತ್ತು ಶಿವಾದೇವಿ.
ಎಲ್ಲಿಯವರು? ಶೌರಿಪುರದ ರಾಜ ಸಮುದ್ರ ವಿಜಯ ಅವರ ಒಬ್ಬ ಪುತ್ರನಾಗಿ ರಾಜ ನೇಮಿಕುಮಾರನ ಜನ್ಮ ಆಗುತ್ತೆ. ನೇಮಿಕುಮಾರನ ಜನ್ಮ ಆಗಿ ಅವರ ಬಾಲ್ಯಾವಸ್ಥೆ ಶೌರಿಪುರದ ರಾಜವೈಭವದಲ್ಲಿ ನಡೆಯುತ್ತೆ. ಅನ್ನೇ ಎಲ್ಲ ತೀರ್ಥಂಕರರಂತೆಯೇ ಗರ್ಭ ಕಲ್ಯಾಣಕ, ಜನ್ಮ ಕಲ್ಯಾಣಕಗಳು ನಡೆಯುತ್ತೆ. ಇಂದ್ರ ಜನ್ಮ ಆದ ತಕ್ಷಣ ಕರ್ಕೊಂಡೋಗಿ ಪಾಂಡುಕ ಶಿಲೆ ಮೇಲೆ ಯಾವುದರಿಂದ? ಸ್ವಯಂಭೂರಮಣ ಸಮುದ್ರದಿಂದ ಕ್ಷೀರೋದದಿ 108 ಕಲಶಗಳಿಂದ ಅಭಿಷೇಕವನ್ನು ಮಾಡ್ತಾನೆ. ಒಂದೊಂದು ಕಲಶ ಎಷ್ಟು ದೊಡ್ಡದಿರುತ್ತೆ, ಏನ್ ಹೇಳ್ತಾರೆ, ಒಂದೊಂದು ಊರೇ ಮುಳುಗೋಗ್ಬೇಕು ಅಷ್ಟು ದೊಡ್ಡದು ಒಂದೊಂದು ಕಲಶ ಇದೆ. ಅದರ ಜನ್ಮದಿಂದನೇ ಅತುಲ್ಯ ಬಲದ ಧಾರಕರಾಗಿರುವಂತಹ ತೀರ್ಥಂಕರರ ಜೀವ ಅತ್ಯಂತ ಸಮಾಧಾನವಾಗಿ ಸಹಜವಾಗಿ ಕುಳಿತಿರುತ್ತೆ. ಆ ಬಾಲಕ ನೇಮಿಕುಮಾರನ ಮೇಲೆ 1008 ಕಲಶಗಳಿಂದ ಅಭಿಷೇಕಗಳಾಗುತ್ತೆ, ಜನ್ಮಾಭಿಷೇಕ ನಡೆಯುತ್ತೆ. ಅದಾದ ನಂತರ ಅವರ ಜೀವನ ಎಲ್ಲರ ರೀತಿಯಾಗಿ ರಾಜವೈಭವದಲ್ಲಿ ನಡೆಯುತ್ತೆ. ವಿಷಯ ಭೋಗಗಳು ತುಂಬ ಸುಲಭವಾಗಿ ಲಭ್ಯ ಇದ್ರೂ ಕೂಡ ಜನ್ಮದಿಂದನೇ ವೈರಾಗ್ಯವನ್ನು ಧಾರಣೆ ಮಾಡ್ತಕ್ಕಂತಹ ನೇಮಿಕುಮಾರರ ಜೀವ ಎಷ್ಟೇ ಆದ್ರೂ ಕೂಡ ತಂದೆ ತಾಯಿಗಳಿಗೆ ಮದುವೆ ಮಾಡಬೇಕು ಅಂತ ವಿಚಾರ ಬಂದೇ ಬರುತ್ತೆ. ಹಾಗೆ ಎಲ್ಲರ ರೀತಿಯಾಗಿಯೇ ರಾಜ ನೇಮಿನಾಥರ ಜನ್ಮ ಕೂಡ, ವಿವಾಹ ಕೂಡ ರಾಜಮತಿಯ ಜೊತೆಗೆ ನಿಶ್ಚಿತವಾಗುತ್ತೆ. ರಾಜಮತಿಯ ಜೊತೆಗೆ ನಿಶ್ಚಿತವಾದಾಗ ಏನಾಗುತ್ತೆ, ವಿವಾಹ ಏನಂತಾರೆ, ಎಂಗೇಜ್ಮೆಂಟ್ ಆಗೋಗಿರುತ್ತೆ. ಇನ್ನು ವಿವಾಹ ನಡಿಬೇಕಿರುತ್ತೆ. ವಿವಾಹದ ಯಾವ ಒಂದು ಸನ್ನಿವೇಶ ಇದೆ ಅದನ್ನು ನಾವು ಪಂಚಕಲ್ಯಾಣಕಗಳಲ್ಲೂ ನೋಡ್ತೇವೆ. ದೀಕ್ಷಾ ಕಲ್ಯಾಣಕದ ದಿನ 2 ಪ್ರೊಸೆಷನ್ಗಳು ಆ್ಯಕ್ಚುಲಿ ಹೊರಡಬೇಕು. ಒಂದು ಮದುವೆ ಪ್ರೊಸೆಷನ್, ಇನ್ನೊಂದು ದೀಕ್ಷಾ ಕೊಡುವಂಥ ಪ್ರೊಸೆಷನ್. ಯಾಕಂದರೆ 2 ಒಂದೇ ದಿನ ನಡೆಯುತ್ತೆ. ರಾಜಮತಿಯ ಜೊತೆಗೆ ವಿವಾಹ ನಿಶ್ಚಿತ ಆಗುತ್ತೆ. ಮತ್ತು ತಮ್ಮ ಎಲ್ಲ ದೊಡ್ಡದಾದಂತಹ ಪ್ರೊಸೆಷನ್ ಜೊತೆಗೆ ನೇಮಿಕುಮಾರ ರಾಜಮತಿಯನ್ನು ಮದುವೆ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಹೋಗುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿಯೇ ಏನಾಗುತ್ತೆ, ದಾರಿಯಲ್ಲಿ ಪಶುಗಳನ್ನು ಬಂಧನದಲ್ಲಿ ಇಟ್ಟಿರೋದನ್ನು ನೇಮಿನಾಥ ರಾಜಕುಮಾರ ನೋಡ್ತಾರೆ. ಪಶುಗಳನ್ನು ಬಂಧನದಲ್ಲಿ ಇಟ್ಟಿದ್ದನ್ನು ನೋಡಿ ಅವರಿಗೆ ವೈರಾಗ್ಯ ಆಗುತ್ತೆ. ವೈರಾಗ್ಯ ಆಗಿ ಅಲ್ಲಿಯೇ ರಥವನ್ನು ಪುನಃ ಹಿಂದಿರುಗಿಸಿ ದೀಕ್ಷೆಯನ್ನು ತಗೊಂಡು ಗಿರ್ನಾರ ಪರ್ವತದ ಮೇಲೆ ಹೋಗಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮಗೆ ಗೊತ್ತಿರೋದು ಇಷ್ಟು ಕಥೆ. ಆದರೆ ಇಲ್ಲಿ ಅನೇಕ ಕಡೆಗೆ ನಾವು ಕೇಳಿರುವಂಥದ್ದನ್ನು ವಿಚಾರ ಮಾಡಬೇಕಾಗುತ್ತೆ. ಏನಂದರೆ, ನೇಮಿನಾಥ ಕುಮಾರರ ಯಾವ ಪ್ರೊಸೆಷನ್ ಹೊಡ್ತಾ ಇತ್ತು ಅದರಲ್ಲೇನು ಸಾಮಾನ್ಯ ಜನರು ಇರಲಿಲ್ಲ. ಯಾದವ ವಂಶದ ನೇಮಿಕುಮಾರ, ಯಾದವ ವಂಶದ ರಾಜಕುಮಾರರು, ಇವರೆಲ್ಲ ಇರುವಂತಹ ಒಂದು ಮದುವೆಯ ಪ್ರಸಂಗದಲ್ಲಿ ಈ ಯಾವ ಪಶುಗಳ ಬಂಧನ ಆಗಿತ್ತಲ್ಲ, ಪಶುಗಳ ಬಂಧನ ಯಾತಕ್ಕೋಸ್ಕರ ಆಗಿತ್ತು? ಅನೇಕ ಜೀವಿಗಳೇನಂತಾರೆ, ಆ ಯಾವ ಮದುವೆ ನಡೀತಾ ಇತ್ತು ಆ ಮದುವೆಯಲ್ಲಿ ಮಾಂಸ ಭೋಜನಕ್ಕೋಸ್ಕರ ಆ ಪಶುಗಳನ್ನು ಬಂಧಿಸಲಾಗಿತ್ತು. ಹಾಗಾಗಿ ಅವುಗಳೆಲ್ಲ ಆಕ್ರಂದನ ಮಾಡ್ತಾ ಇತ್ತು. ಅದನ್ನ ನೋಡಿ ನೇಮಿಕುಮಾರನಿಗೆ ವೈರಾಗ್ಯ ಬಂತು. ಆದರೆ ನಾವು ಇದನ್ನ ವಿಚಾರ ಮಾಡಬೇಕಾಗುತ್ತೆ. ಶಾಸ್ತ್ರದಲ್ಲಿ ಈ ರೀತಿಯಾದ ಉಲ್ಲೇಖಗಳೆಲ್ಲೂ ಸಿಗೋದಿಲ್ಲ. ಅಲ್ಲಿ ಕೇವಲ ಪಶುಗಳ ಆಕ್ರಂದನವನ್ನ ಕೇಳಿ ವೈರಾಗ್ಯ ಬರುತ್ತೆ ಅಂತಿದೆ ಅಷ್ಟೇ. ಆದರೆ ಈ ರೀತಿಯಾದ ವಿಚಾರ ಯಾವಾಗಿಂದ ಎಲ್ಲಿ ಬಂದು ಸೇರ್ಕೋತು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಜಿನಧರ್ಮದ ಜಿನ್ವಾನಿಯ ಪರಿಪ್ರೇಕ್ಷೆಯಲ್ಲಿ ವಿಚಾರ ಮಾಡಿದಾಗ ನೇಮಿಕುಮಾರನ ಯಾವ ಪ್ರೊಸೆಷನ್ ಇದೆ, ಮದುವೆಗೆ ನೇಮಿಕುಮಾರ ಹೋಗ್ತಾ ಇದ್ದಾರೆ, ಯಾದವ ವಂಶದ ರಾಜಕುಮಾರ ಹೋಗ್ತಾ ಇದ್ದಾರೆ, ಅದರಲ್ಲಿ ಶ್ರೀಕೃಷ್ಣ ಕೂಡ ಇದ್ದಾನೆ, ಇವರೆಲ್ಲರೂ ಇದ್ದಾರೆ. ಇಂತಹ ಒಂದು ವಂಶದ ಜೀವಿಗಳು ಮಾಂಸ ಭೋಜನವನ್ನು ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಒಂದನೇದು. ಎರಡನೇದು, ಯಾವ ಈ ಮಾಂಸ ಭೋಜನದ ಸಂದರ್ಭ ಇದೆ ಇದು ಕೂಡ ತುಂಬಾ
ಈಗ ಮದುವೆ ಇನ್ನೇನು ಮದುವೆ ನಡಿಬೇಕು, ಮದುವೆ ಪ್ರಾರಂಭ ಆದ್ಮೇಲೆ ಅಡಿಗೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾರೇನೋ, ಏನ್ ತರಕಾರಿ ತರ್ಬೇಕು, ಏನ್ ಮಾಡ್ಬೇಕು, ಏನೇನ್ ಎಲ್ಲ ರೆಡಿ ಮಾಡ್ಬೇಕು ಅದನ್ನೆಲ್ಲ ಮೊದಲೇ ಮಾಡ್ತಾರೋ, ಅಥವಾ ಇನ್ನೇನ್ ಮದುವೆ ನಡಿಬೇಕು ಆ ಸಮಯದಲ್ಲಿ ಹೋಗಿ ಎಲ್ಲ ಮಾರ್ಕೆಟಿಂದ ಹೋಗಿ ತಗೊಂಬಂದು ಆಗ ರೆಡಿ ಮಾಡ್ತಾರೋ. ಪ್ರೊಸೆಷನ್ ನಡೆದಿದೆ, ವಿವಾಹ ಇನ್ನೇನೋ ಸಂಪನ್ನ ಆಗಬೇಕಿದೆ, ಆ ಸಮಯದಲ್ಲಿ ಪಶುಗಳನ್ನ ಕಟ್ಟ ಹಾಕುವ ಸಂದರ್ಭ ಎಲ್ಲಿ ಬರುತ್ತೆ? ಆ ರೀತಿಯಾದ ಸಂದರ್ಭ ಬರೋದಿಲ್ಲ. ಇದು ಅಜ್ಞಾನಿ ಜೀವಿಯ ಕಲ್ಪನೆಗಳಿದೆ. ಮತ್ತೇನಾಗಿರಬಹುದು ನಾವು ಕಲ್ಪನೆ ಮಾಡ್ಕೋಬಹುದು. ಸಾಯಂಕಾಲದ ಸಮಯ ಇದೆ, ಗೋಧೂಳಿ ವೇಳೆ ಅಂತ ಹೇಳ್ತೀವಲ್ಲ. ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ, ಪ್ರಾಚೀನ ಕಾಲ ಅಂತ ಹೇಳಿದ್ರೆ ಎಷ್ಟು ಪ್ರಾಚೀನ ಕಾಲ ಇದೆ ಇದು? ಎಷ್ಟು ಪ್ರಾಚೀನ ಕಾಲ ಇದೆ? ಮಹಾಭಾರತ ಯುದ್ಧ ಆದಂತಹ ಸಂದರ್ಭ ಇದು. ನೇಮಿನಾಥ ಕುಮಾರನ ಸಮಯದಲ್ಲಿನೇ ಮಹಾಭಾರತ ಆಗಿದ್ದು. ಮಹಾಭಾರತ ಪೌರಾಣಿಕ ವಿಷಯ ಇದೆ, ಆದರೂ ಕೂಡ ಪ್ರಾಗೈತಿಹಾಸಿಕ ವಿಷಯ ಇದ್ರೂ ಕೂಡ ಒಂದು ಕ್ಯಾಲ್ಕುಲೇಷನ್, ಒಂದು ಇತ್ತೀಚಿನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 7-8 ಸಾವಿರ ವರ್ಷ ಆಗಿರ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ ಭಾರತದಲ್ಲಿ. ಆದರೆ ಜಿನಧರ್ಮದ ಪ್ರಕಾರ ಇದು ಯಾವಾಗ ಆಗಿದ್ದ ಘಟನೆ ಇದೆ? 83,000 ವರ್ಷ, 83,000 ವರ್ಷದ ಹಳೆದಿದೆ. ಯಾಕಂದ್ರೆ ನೇಮಿನಾಥರ ನಂತರ ಪಾರ್ಶ್ವನಾಥರಾಗ್ತಾರೆ. ಪಾರ್ಶ್ವನಾಥರಿಗೂ ನೇಮಿನಾಥರಿಗೂ ಇರುವಂತಹ ವ್ಯತ್ಯಾಸ 83,000 ವರ್ಷ ಇದೆ. ಪಾರ್ಶ್ವನಾಥರಿಗೂ ನೇಮಿನಾಥರಿಗೂ 83,000 ವರ್ಷ ಇದೆ ಅಂದಮೇಲೆ ಕನಿಷ್ಠ ಇವತ್ತಿಂದ 83,000 ವರ್ಷಗಳನ್ನ, ಅಥವಾ ಈ 2-2.5 ಸಾವಿರ ವರ್ಷಗಳನ್ನ ಇದನ್ನು ಸೇರಿಸ್ಕೊಂಡ್ರೆ ಸುಮಾರು 85,000 ವರ್ಷಗಳಾಗುತ್ತೆ. 85,000 ವರ್ಷಗಳ ಹಿಂದಿನ ಕಥೆ ಇದೆ ಇದು ಜಿನ್ವಾನಿ ಪ್ರಕಾರ. ಅಷ್ಟು ಪೌರಾಣಿಕ ಒಂದು ವಿಚಾರ ಇದೆ. ಹಾಗಿದ್ದಾಗ ಯಾವ ಸಮಯ ಇತ್ತು ಆ ಸಮಯದಲ್ಲಿ ಈ ಹಸುಗಳು, ಪ್ರಾಣಿಗಳು ಅರಣ್ಯಕ್ಕೆ, ಕಾಡಿಗೆ ಹೋಗಿ ದಿನಪೂರ್ತಿ ಮೇಯ್ಕೊಂಡು ಸಾಯಂಕಾಲ ಪುನಃ ಮನೆಗೆ ಬರುವಂತಹ ಸಂದರ್ಭ ಇದೆ. ಆ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಪ್ರೊಸೆಷನ್ ಬಂದಿದೆ. ಇದೇನು ನೇಮಿನಾಥರ ಒಂದು ಪ್ರೊಸೆಷನ್ ಏನು ಚಿಕ್ಕದೇನು ಇರೋದಿಲ್ಲ, ಕಿಲೋಮೀಟರ್ ಗಟ್ಟಲೆ ಇರುತ್ತೆ. ಅದು ಹೋಗೋ ತನಕ ಯಾವ ಪಶುಗಳು ಅಡ್ಡಿ ಬರಬಾರ್ದು ಅಂತ ಎಲ್ಲ ಕಟ್ಟಿ ಹಾಕಿರ್ತಾರೆ. ಆ ಕಡೆ ಹಸು ಈ ಕಡೆ ಆಗುತ್ತೆ, ಕರು ಆ ಕಡೆ ಆಗುತ್ತೆ, ಕರು ಇಲ್ಲಿದೆ, ಹಸು ಆ ಕಡೆ ಇದೆ, ಒಂದಕ್ಕೊಂದು ನೋಡಿ ಎಲ್ಲ ಕೂಗಾಡ್ತಾ ಇದ್ದಾವೆ, ಒದರ್ತಾ ಇದ್ದಾವೆ ಹಸುಗಳು, ಪ್ರಾಣಿಗಳು. ಆ ಆಕ್ರಂದವನ್ನ ಕೇಳಿ ನೇಮಿಕುಮಾರನಿಗೆ ನನ್ನ ಒಂದು ಪ್ರೊಸೆಷನ್ಗೋಸ್ಕರ ಇಷ್ಟು ಪ್ರಾಣಿಗಳ ಹಿಂಸೆ ಆಗ್ತಾ ಇದೆಯಲ್ಲ, ಮನುಷ್ಯ ಎಷ್ಟು ಸ್ವಾರ್ಥಿ ಇದ್ದಾನೆ, ಮನುಷ್ಯನ ಸ್ವಾರ್ಥ ವೃತ್ತಿಯನ್ನ ನೋಡಿ ನೇಮಿಕುಮಾರನಿಗೆ ವೈರಾಗ್ಯ ಉಂಟಾಗುತ್ತೆ ಹೊರತು ಅಲ್ಲಿ ಮಾಂಸ ಭಕ್ಷಣೆ ಇತ್ಯಾದಿಗಳ ಪ್ರಸಂಗವೇ ಬರೋದಿಲ್ಲ. ಇದು ನಿತಾಂತ ಕಲ್ಪನೆಯ ವಿಚಾರ ಇದೆ, ಇದು ವಾಸ್ತವಿಕತೆಯಿಂದ ತುಂಬಾ ದೂರ ಇರತಕ್ಕಂತಹ ವಿಚಾರ ಇದೆ. ಹಾಗಾಗಿ ನೇಮಿಕುಮಾರರ ಒಂದು ಸಂದರ್ಭದಲ್ಲಿ ಯಾವ ಪಶುಗಳ ಬಂಧನ ಆಗಿತ್ತು ಅದು ಕೇವಲ ಪ್ರೊಸೆಷನ್ಗೋಸ್ಕರ, ಮೆರವಣಿಗೆಗೋಸ್ಕರ ಆಗಿತ್ತೇ ಹೊರತು ಅನ್ಯ ಯಾವುದೇ ವಿಚಾರಕ್ಕೋಸ್ಕರ ಅಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕು. ಈ ರೀತಿಯಾಗಿ ಮಧ್ಯದಲ್ಲಿಯೇ ಪಶುಗಳ ಆಕ್ರಂದನವನ್ನು ನೋಡಿ ನೇಮಿಕುಮಾರನಿಗೆ ವೈರಾಗ್ಯ ಉಂಟಾಗುತ್ತೆ. ವೈರಾಗ್ಯ ಉಂಟಾದ ತಕ್ಷಣ ನೇಮಿಕುಮಾರ ರಥವನ್ನ, ಮದುವೆ ಕಡೆಗೆ ಹೋಗ್ತಾ ಇರುವಂತಹ ರಥವನ್ನ ಟರ್ನ್ ಮಾಡಿಕೊಂಡು ಹೋಗುತ್ತಾರೆ. ವೈರಾಗ್ಯ ಉಂಟಾಯಿತು. ತೀರ್ಥಂಕರರಿಗಂತೂ ಯಾರು ದೀಕ್ಷೆ ಕೊಡೋದು ಬೇಕಾಗಿಲ್ಲ. ಪಂಚಮುಷ್ಟಿಕೆಯ ಶುನೋಂಚನವನ್ನ ಮಾಡಿ ನಮೋ ಸಿದ್ಧಾಣಂ ಅಂತ ಹೇಳಿ ದೀಕ್ಷೆಯನ್ನ ಪಡ್ಕೊಂಡು ಗಿರಿನಾರ ಪರ್ವತದ ಮೇಲೆ ಹೋಗಿ ತಪಸ್ಸನ್ನ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಗಿರಿನಾರ ಪರ್ವತ ಬಹಳ ಒಂದು ದೊಡ್ಡ ಸ್ಥಾನವನ್ನ ಪಡ್ಕೊಂಡಿದೆ.
ಅತಿಶಯ ಕ್ಷೇತ್ರ, ಸಿದ್ಧ ಕ್ಷೇತ್ರ, ನಿರ್ವಾಣ ಕ್ಷೇತ್ರ. ನಿರ್ವಾಣ ಕ್ಷೇತ್ರನೂ ಇದೆ, ಸಿದ್ಧ ಕ್ಷೇತ್ರನೂ ಇದೆ. ಗಿರಿನಾರ ಪರ್ವತ, ಆ ಗಿರಿನಾರ ಪರ್ವತದ ಮೇಲೆ ಹೋಗಿ ಕೂತು ಅಲ್ಲಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ. ಗಿರಿನಾರ ಪರ್ವತದ ಮಹಿಮೆ ಇನ್ನೊಂದು ಕಾರಣಕ್ಕೂ ಇದೆ. ಯಾವುದಕ್ಕೋಸ್ಕರ? ನಾವು ಸ್ವಲ್ಪ ದಿನದ ಹಿಂದೆ ಚರ್ಚೆ ಮಾಡಿದ್ವಿ, ಶ್ರುತಪಂಚಮಿಯ ದಿನ. ಏನನ್ನ? ಈ ಯಾವ ಧರ್ಸೇನಾಚಾರ್ಯರಿದ್ರು ಅವರು ಎಲ್ಲಿ ವಾಸ ಆಗಿದ್ರು? ಇದು ಗಿರಿನಾರ ಪರ್ವತದ ಮೇಲೆ ಚಂದ್ರಗುಫಾ. ಯಾವ ಚಂದ್ರಗುಫಾ ಇದೆ ಅಂದ್ರೆ, ಚಂದ್ರಗುಫಾ ಅನ್ನುವಂತಹ ಯಾವ ಗುಹೆ ಇದೆ, ಆ ಗುಹೆಯಲ್ಲಿ ಈ ಧರ್ಸೇನಾಚಾರ್ಯರು ವಾಸವಾಗಿದ್ರು. ಹಾಗಾಗಿ ಆ ಒಂದು ದೃಷ್ಟಿಯಿಂದ ಕೂಡ ಈ ಯಾವ ಗಿರಿನಾರ ಪರ್ವತ ಇದೆ ಅದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ರಾಜಮತಿ ಕೂಡ ಅಲ್ಲಿಯೇ ತಪಸ್ಸನ್ನು ಮಾಡ್ತಾಳೆ. ಅದರ ಜೊತೆಗೆ ಯಾವ ಸಮ್ರಾಟ್ ಅಶೋಕ ನಂತರದ ಕಾಲದಲ್ಲಿ ಯಾವ ಶಾಸನವನ್ನು ಬರೆಸ್ತಾನೆ, ಆ ಶಾಸನ ಕೂಡ ಆ ಚಂದ್ರಗುಫೆಯ ಹತ್ತಿರದ ಒಂದು ಜಾಗದಲ್ಲೇ, ಆ ಚಂದ್ರಗುಫೆಯ ಹತ್ತಿರದಲ್ಲಿಯೇ ಆ ಶಾಸನವನ್ನು ಕೂಡ ಬರೆಸ್ತಾನೆ. ಇವತ್ತಿಗೂ ಕೂಡ ಆ ಶಾಸನ 3000 ವರ್ಷಗಳಾದರೂ ಕೂಡ ಆ ಶಾಸನ ಜೀವಂತವಾಗಿದೆ. ಆ ಜೀವಂತವಾದ ಶಾಸನವನ್ನು ಕೂಡ ನಾವು ಅಲ್ಲಿ ನೋಡ್ಬೋದು. ಅಲ್ಲಿ ಅನೇಕ ಧರ್ಮಾನುಷ್ಠಾನಗಳ ಒಂದು ಸೂಚನೆಗಳನ್ನು ಆ ಶಾಸನದಿಂದ ಪಡ್ಕೊಳ್ಬಹುದು. ಇತ್ಯಾದಿ ವಿಚಾರಗಳ ಕಾರಣದಿಂದ ಜೈನರಿಗೋಸ್ಕರ ಗಿರಿನಾರ ಪರ್ವತ ಬಹಳ ಮಹತ್ವಪೂರ್ಣವಾದ ಸ್ಥಾನ ಆಗುತ್ತೆ. ಇರಲಿ, ಗಿರಿನಾರ ಪರ್ವತದ ಮೇಲೆ ಹೋಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡಿ ಕೇವಲ 53 ದಿನಗಳಲ್ಲಿ ನೇಮಿಕುಮಾರನಿಗೆ ಕೇವಲ ಜ್ಞಾನದ ಉತ್ಪನ್ನ ಆಗುತ್ತೆ, ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತೆ. ಕೇವಲ ಜ್ಞಾನದ ಪ್ರಾಪ್ತಿಯಾದ ನಂತರ ಸಮೋಶರಣ, ದಿವ್ಯ ಸಮೋಶರಣ, ಇಂದ್ರನ ಆಜ್ಞೆಯನ್ನು ಪಡೆದು ಕುಬೇರ ಸಮೋಶರಣದ ರಚನೆಯನ್ನು ಮಾಡ್ತಾನೆ. ಸಮೋಶರಣದ ರಚನೆಯನ್ನು ಮಾಡಿ ದಿವ್ಯ ಉಪದೇಶ ಹೊರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ನೇಮಿಕುಮಾರಗೆ ಕೇವಲ 53 ದಿನಗಳಲ್ಲಿ ದೀಕ್ಷೆ ಪಡೆದಂತಹ 53 ದಿನಗಳಲ್ಲಿ ಕೇವಲ ಜ್ಞಾನದ ಪ್ರಾಪ್ತಿಯಾಗುತ್ತೆ. ಹಾಗೆ ನೋಡಿದ್ರೆ ತೀರ್ಥಂಕರರಲ್ಲಿ ತುಂಬಾ ಕಡಿಮೆ ದಿನದಲ್ಲಿ ಯಾರಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಜಿತನಾಥ ತೀರ್ಥಂಕರರಿಗೆ ಕೇವಲ 6 ದಿನಗಳಲ್ಲಿ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತೆ. ಅತ್ಯಂತ ಅಲ್ಪ ಸಮಯ ಇದೆ ಇದು. ತೀರ್ಥಂಕರರಲ್ಲಿ ಕೇವಲ 6 ದಿನಗಳಲ್ಲಿ ಅವರಿಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತೆ. ಮತ್ತೆ ತುಂಬಾ ಮಲ್ಲಿನಾಥ ತೀರ್ಥಂಕರಿಗೆ ಸಹ ಹೌದು. ಅದೇ ರೀತಿಯಾಗಿ ಯಾವ ತುಂಬಾ ಕಾಲದವರೆಗೆ ಯಾವ ಉಪದೇಶ ಹೊರಡುವಂತಹ ಸ್ಥಿತಿ ಇದೆ ತೀರ್ಥಂಕರರಲ್ಲಿ, ಅದು ಆದಿನಾಥ ಸ್ವಾಮಿಯ ಒಂದು ಜೀವನ ಇದೆ. ಅಲ್ಲಿ ಅತ್ಯಂತ ಅಧಿಕ ಕಾಲದವರೆಗೆ ಉಪದೇಶ ಹೊರಡುವಂತಹ ಒಂದು ಸ್ಥಿತಿಯನ್ನು ಕೂಡ ನಾವು ನೋಡ್ತೇವೆ. ಈ ರೀತಿಯಾಗಿ ನೇಮಿಕುಮಾರರ ಒಂದು ಜನ್ಮದಿಂದ ಕೇವಲ ಜ್ಞಾನದವರೆಗಿನ ಕಥೆ ಆಗುತ್ತೆ. ಇದಾದ ನಂತರ ಯಾವಾಗ ಸಮೋಶರಣದ ರಚನೆ ಆಗುತ್ತೆ, ಸಮೋಶರಣದ ರಚನೆ ಆದಾಗ ದಿವ್ಯ ಉಪದೇಶ ಹೊರಡಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ತೀರ್ಥಂಕರರಂತೆ ಇಲ್ಲಿಯೂ ಕೂಡ ಅನೇಕ ಗಣಧರರೆಲ್ಲರೂ ಇದ್ದು ಸಮೋಶರಣದಲ್ಲಿ ದಿವ್ಯ ಉಪದೇಶವನ್ನು ಪಡಿತಾ ಇರ್ತಾರೆ. ಅದರ ಮಧ್ಯದಲ್ಲಿ ಯಾವುದೋ ಒಂದು ಜೀವಕ್ಕೆ ಯಾವ ಒಂದು ಪ್ರಶ್ನೆ ಉಂಟಾಗುತ್ತೆ. ಆ ಪ್ರಶ್ನೆ ಉಂಟಾದ ನಂತರ ಅದರ ಉತ್ತರವನ್ನು ಕೇಳಿ, ಪ್ರಶ್ನೆ ಏನು ಉಂಟಾಗುತ್ತೆ? ದ್ವಿಪಾಯನ ಮುನಿಯ ಒಂದು ಕಾರಣದಿಂದ ಈ ಯಾವ ನಗರ, ಮಥುರಾ ನಗರ ಯಾವುದಿದೆ ಅದು ನಾಶಕ್ಕೆ ಪ್ರಾಪ್ತವಾಗುತ್ತೆ ಅನ್ನುವಂತಹ ದ್ವಾರಕಾ ನಗರ ಯಾವುದಿದೆ ಅದು ನಾಶವನ್ನ ಪ್ರಾಪ್ತ ಆಗುತ್ತೆ ಅನ್ನುವಂತಹ ವಿಚಾರ ಬರುತ್ತೆ. ಈ ವಿಚಾರವನ್ನ ಕೇಳಿದ ತಕ್ಷಣ ಸಮಸ್ತ ಆ ದ್ವಾರಕಾ ನಗರದಲ್ಲಿರುವಂತಹ ಯಾವ ಜೀವಿಗಳಿದ್ದಾರೆ ಅವರೆಲ್ಲರೂ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ.
ಸ್ವಯಂ ದ್ವೀಪಾಯನ ಮುನಿ, ಭಾವಲಿಂಗಿ ಮುನಿ, 3 ಕಷಾಯಗಳ ಅಭಾವ ಇರತಕ್ಕಂತಹ ಭಾವಲಿಂಗಿ ಮುನಿ, ಅವ್ರಿಗೂ ಕೂಡ ಈ ವಿಚಾರವನ್ನು ಕೇಳಿ ದುಃಖ ಆಗುತ್ತೆ. ಅದಕ್ಕೋಸ್ಕರ ದ್ವೀಪಾಯನ ಮುನಿ ಏನು ಮಾಡ್ತಾರೆ, ನನ್ನ ಕಾರಣದಿಂದ ಈ ನಗರ ಭಸ್ಮ ಆಗೋದು ಬೇಡ ಅಂತ ಹೇಳಿ ಆ ನಗರವನ್ನೇ ಬಿಟ್ಟು ತುಂಬ ದೂರ ಹೊರಟೋಗ್ಬಿಡ್ತಾರೆ, ತುಂಬ ದೂರ ಹೋಗುತ್ತಾರೆ. ಇನ್ನು ಹೇಗೆ ನನ್ನ ಕಾರಣದಿಂದ ಈ ನಗರ ಭಸ್ಮ ಆಗುತ್ತೆ, ಸಾಧ್ಯನೇ ಇಲ್ಲ ಅಂತ ಹೇಳಿ ನಗರವನ್ನು ಬಿಟ್ಟು ತುಂಬ ದೂರ ಹೋಗುತ್ತಾರೆ. ಆದರೆ ದಿವ್ಯ ಧ್ವನಿಯಲ್ಲಿ ಬಂದಿರೋದನ್ನು ಯಾರೂ ತಪ್ಸಕ್ಕಾಗೋದಿಲ್ಲ. ಅಲ್ಲಿ ಕೇವಲ ಬಲಭದ್ರ ಮತ್ತು ಶ್ರೀಕೃಷ್ಣ ಇಬ್ಬರೇ ಉಳಿತಾರೆ, ಇನ್ಯಾರೂ ಉಳಿಯೋದಿಲ್ಲ ಅನ್ನತಕ್ಕಂತಹ ಯಾವ ಭವಿಷ್ಯವಾಣಿ ಅಂತಲ್ಲ, ಯಾವ ಕೇವಲ ಜ್ಞಾನದಲ್ಲಿ ಬಂದಿರುವಂತಹ ವಿಚಾರ ಇತ್ತು, ಅದನ್ನ ಯಾರೂ ತಪ್ಸಕ್ಕಾಗೋದಿಲ್ಲ. ಆದರೂ ತಪ್ಪಿಸುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡ್ತಾರೆ. ಸ್ವಯಂ ದ್ವೀಪಾಯನ ಮುನಿ ನಗರವನ್ನು ಬಿಟ್ಟು ಹೋಗುತ್ತಾರೆ. ಮತ್ತು 12 ವರ್ಷ ಪೂರ್ತಿ ಆದಮೇಲೆ, 12 ವರ್ಷ ಪೂರ್ತಿ ಆಯ್ತಲ್ಲಪ್ಪ, ಮುಗೀತು ಕಾಲ, ನನ್ನ ಕಡೆಯಿಂದ ಏನೂ ಭಸ್ಮ ಆಗಲಿಲ್ಲ, ಪಾಪ ಆಗಲಿಲ್ಲ, ಈಗ ಹೋಗಿ ನಗರ ಹೇಗಿದೆ ನೋಡೋಣ ಅಂತ ಹೇಳಿ ನಗರದ ಕಡೆಗೆ ಬರ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ದ್ವೀಪಾಯನ ಮುನಿಗೆ 12 ವರ್ಷಗಳಾಗಿದೆ ಅಂತ ಅನ್ಸತ್ತೆ, ಆದರೆ ನಿಜವಾಗ್ಲೂ 12 ವರ್ಷಗಳಾಗಿರೋದಿಲ್ಲ. ತಿಥಿಗಳಿರುತ್ತಲ್ಲ, ತಿಥಿಗಳಲ್ಲಿ ಒಂದೊಂದು ಸಲ 2 ವರ್ಷಕ್ಕೆ 3 ವರ್ಷಕ್ಕೆ ತಿಥಿಗಳು ರಿಪೀಟ್ ಆಗುತ್ತೆ. ಭಾದ್ರಪದ ಮಾಸ 2 ಸಲ ಬರುತ್ತೆ, ಆ ರೀತಿ ಆಗುತ್ತಲ್ಲ ದಶಲಕ್ಷಣ ಪರ್ವದಲ್ಲೆಲ್ಲ ನಾವು ನೋಡ್ತೇವೆ. ಹಾಗಾದಾಗ 12 ವರ್ಷ ಇನ್ನೂ ಪೂರ್ತಿ ಆಗಿಲ್ಲ, ಆದರೆ ಪೂರ್ತಿ ಆಗಿದೆ ಅಂತ ಅಂದ್ಕೊಂಡು ದ್ವೀಪಾಯನ ಮುನಿ ದ್ವಾರಕಾ ನಗರ ಕಡೆಗೆ ಬರ್ತಾರೆ. ಬಂದಾಗ ಮಧ್ಯದಲ್ಲಿಯೇ ಯಾವ ಯಾದವ ಕುಮಾರರು ಇರ್ತಾರೆ, ಅವರಿಗೆ ಬಾಯಾರಿಕೆಯಾಗಿ ಅಲ್ಲಿಯೇ ಇದ್ದಂತಹ ಅವಾಗಾಗಿತ್ತಲ್ಲ, ಯಾವಾಗ 12 ವರ್ಷದ ಹಿಂದೆ ಸಮೋಶರಣದಲ್ಲಿ ಈ ರೀತಿಯಾದ ವಿಚಾರ ಬಂದಾಗ ಅದಕ್ಕೆ ಕಾರಣ ಏನು ಹೇಳಿರ್ತಾರೆ, ಮದ್ಯಪಾನ ಈ ನಗರ ಭಸ್ಮ ಆಗಲಿಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ಆವಾಗಲೇ 12 ವರ್ಷದ ಹಿಂದೆನೆ ಆ ನಗರದಲ್ಲಿ ಇದ್ದಿರುವಂತಹ ಮದ್ಯವನ್ನೆಲ್ಲ ನಾಶ ಮಾಡಿ ಮದ್ಯ ಉತ್ಪನ್ನ ಆಗೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಆದರೆ 12 ವರ್ಷಗಳವರೆಗೆ ಆ ಮದ್ಯ ಅಲ್ಲೇ ದಾರಿ ಕಡೆ ಒಂದು ಕಡೆ ಬಾವಿಯಲ್ಲಿ ಇದ್ದಿರುತ್ತೆ. ಅದನ್ನ ಬಾಯಾರಿಕೆಯಿಂದ ಆ ಯಾದವ ಕುಮಾರರು ಸೇವನೆ ಮಾಡ್ತಾರೆ. ಮೊದಲೇ ಅದು ಮದ್ಯ ಇತ್ತು, 12 ವರ್ಷ ಆದಮೇಲಂತೂ ಅದರಲ್ಲಿರುವಂತಹ ಯಾವ ನಶೆಯನ್ನು ಉತ್ಪನ್ನ ಮಾಡುವಂತಹ ಶಕ್ತಿ ಇದೆ, ಅದು ಮತ್ತಷ್ಟು ಉನ್ಮಾದವನ್ನು ಉತ್ಪನ್ನ ಮಾಡುವಂಥದ್ದಿತ್ತು. ಅದನ್ನು ಕುಡಿದ ತಕ್ಷಣ ಯಾದವ ಕುಮಾರರು ಅಲ್ಲಿರುವಂತಹ ಯಾವ ದ್ವೀಪಾಯನ ಮುನಿ, ತಪಸ್ಸಲ್ಲಿ ಕುಳಿತಿರುವಂತಹ ದ್ವೀಪಾಯನ ಮುನಿಗೆ ಅನೇಕ ರೀತಿಯಾದಂತಹ ಯಾತನೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಯಾತನೆಗಳನ್ನು ಕೊನೆಗೂ ಸಹಿಸಲಾಗದೆ ಉಗ್ರ ಕೋಪದಿಂದ ದ್ವೀಪಾಯನ ಮುನಿ ತನ್ನ ಆಹಾರಕ ಶರೀರದ ಒಂದು ವಿಶೇಷತೆ ಇದೆ. ಆಹಾರಕ ಶರೀರ ಅಂದರೆ ಏನು, ಭಾವಲಿಂಗಿ ಮುನಿಗಳಿಗೆ 3 ಕಷಾಯಗಳ ಅಭಾವದಿಂದ ವಿಶೇಷ ತಪಸ್ಸಿನ ಕಾರಣದಿಂದ ಆಹಾರಕ ರಿದ್ಧಿ ಅನ್ನುವಂತಹ ರಿದ್ಧಿ ಪ್ರಕಟ ಆಗುತ್ತೆ. ಆ ರಿದ್ಧಿಯಿಂದ ಏನಾಗುತ್ತೆ, ಆ ಮುನಿಗಳ ಮೂಲ ಶರೀರ ಇಲ್ಲೇ ಇರುತ್ತೆ, ಆದರೆ ಆ ಶರೀರದಿಂದ ಅದೇ ಶರೀರದ ಆಕಾರದಂತಹ ಇನ್ನೊಂದು ಶರೀರ ಅವರಿಗೆ ಎಲ್ಲಿಗೆ ಹೋಗಬೇಕಾಗಿದೆ, ಉದಾಹರಣೆಗೆ ತೀರ್ಥವಂದನೆ ಮಾಡಬೇಕಾದ್ರೆ ಮೂಲ ಶರೀರ ಇಲ್ಲೇ ಇದೆ, ಆದರೆ ಆ ಆಹಾರಕ ಶರೀರ ಈ ಶರೀರದಿಂದ ಹೊರಟು ತೀರ್ಥವಂದನೆಯನ್ನು ಮಾಡಿ ಬರುತ್ತೆ. ಅಥವಾ ಇನ್ನೊಂದು ಕಡೆಗೆಲ್ಲ ಶಂಕಾ ಸಮಾಧಾನಕ್ಕೆ ಹೋಗಬೇಕಾದ್ರೆ ಅಲ್ಲಿಗೆ ಹೋಗಿ ಸಂದೇಹ ನಿವಾರಣೆಯನ್ನು ಮಾಡಿಕೊಂಡು ಬರುತ್ತೆ. ಈ ರೀತಿಯಾದ ಆಹಾರಕ ರಿದ್ಧಿ ಪ್ರಕಟ ಆಗಿರುತ್ತೆ. ಆದರೆ ಈ ಆಹಾರಕ ರಿದ್ಧಿಯ ಪ್ರಯೋಗ ದ್ವೀಪಾಯನ ಮುನಿ ತಮ್ಮ ಕ್ರೋಧದ ಆವೇಶದಲ್ಲಿ ಮಾಡಿಬಿಡ್ತಾರೆ. ಆ ಆಹಾರಕ ರಿದ್ಧಿಯಿಂದ ಇಡೀ ನಗರವೇ ಸುಟ್ಟು ಭಸ್ಮವಾಗುತ್ತೆ. ಬಲಭದ್ರ ಶ್ರೀಕೃಷ್ಣ ಬಲಭದ್ರ ಎಲ್ಲ ತಮ್ಮ ತಂದೆ ತಾಯಿಗಳನ್ನು ಉಳಿಸ್ಲಿಕ್ಕೂ ಕೂಡ ತುಂಬ ಪ್ರಯತ್ನ ಪಡ್ತಾರೆ. ರಥದಲ್ಲಿ ಕುಳಿಸಿದ್ರು ಕೂಡ ರಥ ಮುಂದೆ ಹೋಗೋದಿಲ್ಲ. ಅನೇಕ ರೀತಿಯಾದ ಘಟನೆಗಳು ನಡೆಯುತ್ತೆ. ಯಾರನ್ನೂ ಕೂಡ ಯಾರೂ ಉಳಿಸೋಕ್ಕಾಗೋದಿಲ್ಲ. ಕೊನೆಗೆ
ಬಲಭದ್ರ ನೇಮಿ ಕುಮಾರರು ಇಬ್ಬರೇ ಉಳಿತಾರೆ. ಸಂಪೂರ್ಣ ನಗರವನ್ನು ಭಸ್ಮ ಮಾಡಿ ಕೊನೆಗೆ ಆಹಾರಕ್ಕೆ ಶರೀರ ತನ್ನನ್ನೇ ತಾನು ಭಸ್ಮ ಮಾಡಿಬಿಡುತ್ತೆ. ಆ ರೀತಿಯಾಗಿ ದ್ವೀಪಾಯನ ಮುನಿ ಕೂಡ ಭಸ್ಮವಾಗಿ ನರಕಕ್ಕೆ ಹೋಗಿಬಿಡ್ತಾರೆ. ಕೊನೆಗೆ ಇಬ್ಬರೇ ನೇಮಿನಾಥ, ಶ್ರೀಕೃಷ್ಣ ಮತ್ತು ಬಲಭದ್ರ ಇಬ್ಬರೇ ಉಳಿತಾರೆ. ಈ ರೀತಿಯಾಗಿ ಯಾವ ನೇಮಿನಾಥ ತೀರ್ಥಂಕರರ ಸಮೋಶ್ರಣದಲ್ಲಿ ಬಂದಂತಹ ವಿಚಾರವನ್ನು ತಪ್ಪಿಸಲಿಕ್ಕೆ ಅನೇಕ ಜೀವಿಗಳು ಪ್ರಯತ್ನ ಪಟ್ಟರೂ ಕೂಡ ಕೇವಲ ಜ್ಞಾನದ ವಿಚಾರ ಸದಾ ಸತ್ಯವೇ ಆಗಿರುತ್ತೆ. ಸತ್ಯ ಆಗಲಿಕ್ಕೆ ಕೇವಲ ಜ್ಞಾನದ ವಿಚಾರ ಇರೋದ್ರಿಂದ ಅದು ಸತ್ಯ ಆಗುತ್ತೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಕ್ರಮಬದ್ಧ ಪರ್ಯಾಯದ ವಿಚಾರವನ್ನು ಯಾವುದನ್ನು ನಾವು ಚರ್ಚೆ ಮಾಡಿದ್ವಿ ಅದು ಕೂಡ ಇದರಿಂದ ತಿಳಿದು ಬರುತ್ತೆ. ಯಾವ ವಿಚಾರ ಯಾವಾಗ ಯಾವ ರೀತಿಯಾಗಿ ನಡಿಬೇಕಿದೆ, ಯಾವ ಜನ್ಮ ಮರಣಗಳಾಗಬೇಕಿದೆ, ಅವೆಲ್ಲವೂ ಕೂಡ ನಿಶ್ಚಿತ ಇದೆ ಅನ್ನತಕ್ಕಂತಹ ವಿಚಾರ ಕೂಡ ಇದರಿಂದ ತಿಳಿದು ಬರುತ್ತೆ. ಈ ರೀತಿಯಾದ ಕೇವಲ ಜ್ಞಾನದ ವಿಚಾರ ಕೂಡ ನೇಮಿಕುಮಾರರ ಸಮೋಶ್ರಣದಲ್ಲಿ ನಡೆಯುತ್ತೆ. ಇಷ್ಟು ನೇಮಿಕುಮಾರರ ಸಾಮಾನ್ಯ ಜೀವನ ವಿಚಾರ ಇದೆ. ನಾಳೆಯಿಂದ ನಾವು ಇನ್ನೊಂದು ವಿಷಯವನ್ನು ಬಹುಶಃ ನಾಳೆಯಿಂದ ನಾವು ಸ್ತುತಿಯ ಚರ್ಚೆಯನ್ನು ನಾಳೆಯಿಂದ ಪ್ರಾರಂಭ ಮಾಡೋದಿದೆ. ಸ್ತುತಿಯ ಚರ್ಚೆ ಆದ ನಂತರ ಮತ್ತೆ ಪುನಃ ಇನ್ನೊಂದು ಸಿದ್ಧಾಂತವನ್ನು ತಗೊಂಡು ಮುಂದಿನ ಚರ್ಚೆಯನ್ನು ಪ್ರಾರಂಭ ಮಾಡೋದಿದೆ. ಇವಾಗಿನ ಸಮಯ ಮುಗಿದಿದೆ. ಹಾಗಾಗಿ ಇವತ್ತಿನ ಸ್ವಾಧ್ಯಾಯವನ್ನು ಇಲ್ಲೇ ವಿರಾಮ ಮಾಡೋದಿದೆ.